ಇವ್ರದ್ದು ಒಂದು ಖಾತಾ ಹಾಕ್ಬೇಕು ಈ ಪ್ರಾಪರ್ಟಿದು. ಖಾತಾನ 4 ವರ್ಷದಿಂದ ಇವ್ರಿಗೆ ಯಾರು ವಿಶ್ವನಾಥ್ ಅಂತ ಅವರು ಮಾಡಿರ್ಲಿಲ್ಲ. ಯಾಕೆ ಏನು ಅಂತ ನೋಡಿ ಅದೊಂದು ಯಾಕೆ ಮಾಡಿಲ್ಲ ಮತ್ತೆ ಬೇಗ ವಿಶ್ವನಾಥ್ ರಿಟೈರ್ಡ್ ಆಗಿದ್ದಾರೆ ಅವರು. ನಿಮ್ಗೆ ಗೊತ್ತಿದೆ ವಿಚಾರ? ನಿಮ್ಗೆ ಒಂದು ನಿಮಿಷ ನೀವು ಸುಮ್ಮನೆ ನೀವು ಮಾತಾಡ್ಬೇಡ, ನಾನು ಅವ್ರ ಹತ್ರ ಕೆಲವು ವಿಚಾರ ಮಾತಾಡ್ಬೇಕು. ಇವ್ರೆ ಗಂಗಾಧರ್ ವಿಚಾರ ನಿಮ್ಗೆ ಗೊತ್ತಿತ್ತಾ? ಯಾವಾಗ ಗೊತ್ತಾಯ್ತು? ನೀವೇನ ಇದಕ್ಕೆ ಕೇಸರ್ಕರ್ ಆಗಿದ್ರೆ ಇಲ್ಲಿ ಆರ ಆಗಿದ್ರು ಅವಾಗಲಿಂದ ನಿಮ್ಗೆ ಗೊತ್ತಿದೆ? ಈಗ ಏನ್ ಮಾಡ್ಬೇಕು ಇವ್ರ ಖಾತಾ ಮಾಡ್ಕೊಂಡು ಆಮೇಲೆ ಇದೆಲ್ಲ ಮಾಡಿದಾರ? ಅದು ಪಾರ್ಟಿಷನ್ ಡೀಡ್ ಅಲ್ಲಿ ಆಗಿಲ್ವಾ? ಪಾರ್ಟಿಷನ್ ಡೀಡ್ ಇದೆ. ಏನ್ ಪ್ರೊಸೀಜರ್ ಅದಕ್ಕೆ ಲೀಗಲ್ ಆಗಿ? ಕ್ಲಬ್ಬಿಂಗ್ ಅಪ್ಲೈ ಮಾಡಬೇಕು. ಅದೆಲ್ಲ ಅಪ್ಲೈ ಮಾಡ್ಬೇಕು? ಇಲ್ಲ ಅಪ್ಲೈ ಮಾಡ್ಬೇಕಾ? ಆನ್ಲೈನ್ ಮಾಡ್ಬೇಕಾ? ಯಾವ ನಮ್ ಸಾಹೇಬ್ರಂದ್ರೆ ಯಾರ್ರಿ? ಮುಖ್ಯಮಂತ್ರಿನಾ? ಅವ್ನ್ ಕಮಿಷನರ್ ಅಂತ ಹೇಳ್ಬೇಕು. ನೀವು ಸಾಹೇಬ್ರು ಕೇಳ್ಬೇಕಾದ್ರೆ ಯಾವನ್ ಸಾಹೇಬ? ನಿಮ್ಮ ಮೇಲೆ ಇನ್ನೊಬ್ಬ ಇರ್ತಾನೆ, ಅವನ ಮೇಲೆ ಜಾಯಿಂಟ್ ಕಮಿಷನರ್ ಇರ್ತಾನೆ. ನೀವ್ ಹೆಂಗ ಸಾಹೇಬ್ ಅಂದ್ಬಿಟ್ರೆ ನಾವ್ ಸಾಹೇಬ್ ಅಂತ ನಿಮ್ ಸಾಹೇಬ್ ನೋಡ್ಕೊಂಡು ಹೋಗಕ್ಕಾಗತ್ತ? ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಸರ್ಕಾರಿ ಅಧಿಕಾರಿಗಳು ನೀವು ಯಾವ ಅಧಿಕಾರಿಗಳು ಡೆಸಿಗ್ನೇಷನ್ ಇದೆಯೋ ಅದನ್ನ ಕರೆಕ್ಟ್ ಆಗಿ ಹೇಳೋದು ಮಾತಾಡ್ಕೊಳ್ಳಿ. ಹಾ, ಈಗ ಸಾಹೇಬ್ರು ಕೇಳ್ಬೇಕಾದ್ರೆ ನಾವೇ ಸಾಹೇಬ್ರಿಗೆ ಕೇಳ್ರಪ್ಪ ಸಾಹೇಬ್ರನ್ನ ಎಲ್ಲಿ ಕೇಳ್ಕೊಂಡು ಹೋಗೋದು? ನೀವ್ ಹೇಳ್ಬೇಕು ಇದು ಪ್ರೊಸೀಜರ್ ಹೀಗಿದೆ, ನೆಕ್ಸ್ಟ್ ಇಂತ ಆಫೀಸರ್ ಹತ್ರ ಹೋಗ್ಬೇಕು ನೀವು ಅಂತ ಕ್ಲೀನ್ ಆಗಿ ಅವನ ಆಫೀಸರ್ ಹೆಸರು ವಿಳಾಸ ಎರಡೂ ಕೊಡ್ಬೇಕು. ಈಗ ತಾನೇ ಕಮಿಷನರ್ ಅಲ್ಲ, ಜೆಸಿಗೂ ಕಮಿಷನರ್ ವ್ಯತ್ಯಾಸ ಇಲ್ವಾ? ಜೆಸಿಆರ್ ಈಗ ಯಾರ ಹತ್ರ ಹೋಗ್ಬೇಕು? ಜೆಸಿಆರ್. ನೀವು ಕಮಿಷನರ್ ಅಂದ್ರೆ ಯಾರು? ಯಾರು? ಮನೀಶ್ ಮೌದ್ಗಿಲ್. ಅವ್ರ ಹತ್ರನೇ ಹೋಗ್ಬೇಕು. ಕ್ಲಾರಿಫಿಕೇಶನ್ ಬೇಕಾಗಲ್ಲ. ಈಗ ಅವ್ರ ಖಾತಾ ಆಗ್ಬೇಕು, ಪ್ರೊಸೀಜರ್ ಏನಿದೆ ಅದನ್ನ ಹೇಳಿ. ನಾ ಬೇಕಾದ್ರೆ ಮನೀಶ್ ಮೌದ್ಗಿಲ್ ಫೋನ್ ಮಾಡಿ ಕೇಳ್ತೀನಿ. ಈಗ ಈ ತರದ್ ಬಂದಿದೀವಿ, ನಿಮ್ಮ ಹತ್ರ ಬರ್ಬೇಕು ಅಂತ ಹೇಳ್ತಾ ಇದಾರೆ ಇವ್ರು ಗಂಗಾಧರ್ ಅನ್ನುವಂಥವ್ರು ಅಂತ ಹೇಳ್ಬೇಕು. ಅವ್ರಿಗೆ ಅರ್ಥ ಆಗಲ್ಲ. ನನ್ಗೆ ಅದೆಲ್ಲ ಬೇಕಾಗಿರೋದು. ನಾನ್ ಕೇಳ್ತಾರೆ ನೀವು ಸುಮ್ನೆ ಈ ತರ ನಾಟಕ ಆಡ್ಬಾರ್ದು. ಏನ್ ಗೊತ್ತಾ ನೀವು ಆಡ್ತಿರೋದು? ಕೇಳಿಸ್ಕೊಳ್ರಿ ಗಂಗಾಧರ್, ನಾನು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನೀವೇನ್ ಮಾಡ್ತಿದ್ದೀರಾ ಗೊತ್ತಾ? ಕೇಳಿಸ್ಕೊಳ್ಳೋದಲ್ಲ, ನೀವು ಎಲ್ಲೆಲ್ಲೋ ಸುತ್ತಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದೀರಾ. ಪ್ರೊಸೀಜರ್ ನಾ ಮನೀಶ್ ಮೌದ್ಗಿಲ್ ಅಲ್ಲ ಈ ಕೆಲಸ ಮಾಡೋದು. ಮನೀಶ್ ಮೌದ್ಗಿಲ್ ಇಸ್ ನಾಟ್ ಎ ಕ್ಲರ್ಕ್, ಈಸ್ ಎನ್ IAS ಆಫೀಸರ್, ಸೀನಿಯರ್ ಮೋಸ್ಟ್ IAS ಆಫೀಸರ್. ಅಂಡ್ ಅವ್ರು ಬೇರೆ 100 ಕೆಲಸ ಇರುತ್ತೆ. ಈ ತರ ಒಬ್ರು ಇಂತ ಕೇಸ್ ಬಂದವ್ರದೆಲ್ಲ ಕೂರ್ಸ್ಕೊಂಡು ಇದ್ ಮಾಡಿ ಅಂತದಲ್ಲ. ನಿಮ್ ಪ್ರೊಸೀಜರ್ ಇರುತ್ತಲ್ಲ, ಪ್ರೊಸೀಜರ್ ಕ್ಲೀನ್ ಆಗಿ ನೀವು ಕೊಡ್ಬೇಕು. ಇದು ನೀವು ಇಂತಿಂತದ್ದು ಇದು ಮಾಡಬೇಕು, ಇಂಥವ್ರ ಹತ್ರ ಹೋಗ್ಬೇಕು ಅಂತ ನೀವೇನ್ ಹೇಳ್ತಿದ್ದೀರಾ? ಮನೀಶ್ ಮೌದ್ಗಿಲ್ ಹತ್ರ ಹೋಗಿ ಅಂತಿದ್ದೀರಾ. ಮನೀಶ್ ಮೌದ್ಗಿಲ್ ಹತ್ರ ಹೋಗೋದಿರುತ್ತೆ ನಮ್ಗೆ. ಅವಕಾಶ ಬಿಟ್ಟಿಲ್ಲ, ಯಾರನ್ನ ಕೇಳಬೇಕು? ಅವಕಾಶ ಬಿಟ್ಟಿಲ್ಲ ಅಂತಲ್ಲ ನೀವು ಕೇಳ್ತಿರೋದು. ಕ್ಲಬ್ಬಿಂಗ್ ಅವಕಾಶ ಬಿಟ್ಟಿದ್ದೀರ ಅಂತಲ್ಲ. ಪ್ರೊಸೀಜರ್ ಏನಿದೆ? ಪ್ರೊಸೀಜರ್ ಅಷ್ಟೇ ಹೇಳಿದ್ರು. ಎಂಡಾರ್ಸ್ಮೆಂಟ್ ಕೊಟ್ಟಿದ್ದೀವಿ ಹಿಂದೆ. ಎಲ್ಲಿದೆ ಎಂಡಾರ್ಸ್ಮೆಂಟ್? ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ ಮೇಡಮ್ ನಿಮ್ಗೆ ಅವರು? ಹಿಂದೆ ಯಾರು ಇದ್ದಾರೋ ಅವ್ರು ಇದು ಮಾಡಿರ್ತಾರೆ. ನಿಮ್ಮ ಹತ್ರ ಏನ್ ಕಾಪಿ ಇರ್ಲಿಲ್ವಾ? ಎಂಡಾರ್ಸ್ಮೆಂಟ್ ಕಾಪಿ ಕೊಡಿ. ಲೋಫರ್ಗಳು ತಗೊಂಡು ಹೋಗಿ 20 ಲಕ್ಷ 30 ಲಕ್ಷ 50 ಲಕ್ಷ ತಗೊಂಡು ಆಟ ಆಡ್ಸಿದ್ದಾರೆ ಪಾಪ ಅವ್ರಿಗೆ. ಬಡವರಲ್ಲ ಅವರು, ಅವ್ರ ಹತ್ರ ಮಾಡ್ಕೋಬಹುದು ಅಂತ ಹೇಳಿ ಚಪ್ಪಲಿ ತಗೊಂಡು ಹೊಡಿಬೇಕು ಇಂಥವ್ರನ್ನೆಲ್ಲ. ನಾವು ಅದಕ್ಕೆ ನೋಡ್ತಾ ಇದೀವಿ ಯಾವ ಅಂತ. ದಯವಿಟ್ಟು ಗಂಗಾಧರ್, ನೀವೇ ನಿಮ್ಗಿದ್ರಲ್ಲಿ ಪಾಲಿದೆಯಲ್ಲ ಗೊತ್ತಿಲ್ಲ ನಮ್ಗೆ. ಅವ್ರದ್ದೇನಿದೆಯೋ ಕೇಸ್ ಇಡೀ ಕೇಸ್ ಮೇಲೆ ತರಿಸಿ ಏನಿದೆ ಕರೆಕ್ಟ್ ಆಗಿ ತಿಳಿಸಿ ಪ್ಲೀಸ್. ಉಮಾದೇವಿ ಅಂತ ಒಂದು ಮೇಲೆ ಉಮಾದೇವಿ ಅಂತ 7 ವರ್ಷದಿಂದ ಆಗಿಲ್ವಂತೆ ಅವ್ರಿಗೆ. 2017 ಮಾಡ್ತಾನೆ ಇದೀವಿ, ಓಡಾಡ್ತಾನೆ ಇದೀವಿ. ಯಾರ್ಯಾರು ಬರ್ತಾರೆ ಮಧ್ಯ ಬರ್ತಾರೆ, ದುಡ್ಡು ಕೇಳ್ತಾರೆ. ಅವ್ರು ಕೊಟ್ರೆ ಇನ್ನಿ ಏನಾಗಲ್ಲ. ಕಥೆಗಳ ಮೇಲೆ ಕಥೆಗಳು. ಆಸ್ತಿ ಮೇಲೆ ನಿಮ್ಗೆ ಆಸ್ತಿ ಮೇಲೆ ಅವರು ಗೌರ್ಮೆಂಟ್ ಆಫೀಸರ್. ಉಮಾದೇವಿ ತಾನು ಹೇಳ್ತಿರೋದು, ಸ್ವಂತ ಅಕ್ಕ, ದೊಡ್ಡ ಅಕ್ಕ. ಅವರು ಗೌರ್ಮೆಂಟ್ ಆಫೀಸರ್ ಆಗಿದ್ರು. ಅವ್ರ ಪಾಪ ಗೊತ್ತಿಲ್ಲ. ನಿಮಿಷ, ಪ್ರಾಪರ್ಟಿ ಇದ್ ಮಾಡಿರೋದು ನಮ್ಮಪ್ಪ ಕಷ್ಟಪಟ್ಟು. ಇವಾಗ ಎಷ್ಟು ಕಷ್ಟಪಡ್ತಾ ಇದ್ದೀರೋ ನಮ್ಮಪ್ಪ ಅದೇ ತರ ಕಷ್ಟಪಟ್ಟಿದ್ದಾರೆ ಆ ಪ್ರಾಪರ್ಟಿ ತಕೊಡಕ್ ನಮ್ಗೆ. ನಿಮ್ಗೆ ಅದ್ರ ನೋಡ್ಬಿಟ್ಟು ಅದ್ರ ಪ್ರಾಪರ್ಟಿ ವ್ಯಾಲ್ಯೂ ನೋಡ್ಬಿಟ್ಟು ನಮ್ಗೆ ಇದ್ ಮಾಡೋದಾ ನೀವು? ಸಂಬಂಧ ಅಲ್ಲ ವ್ಯಾಲ್ಯೂ ಅಲ್ಲ, ಅದೇ ನಡೀತಾ ಯಾವನೊಬ್ಬ ಮುಂದ್ರೆಡ್ಡಿ ಅಂತ ಯಾವನೊಬ್ಬ ಅಲ್ಕಾ ಬಂದು ಬ್ರೋಕರ್ ಅವನು
ಇವ್ರ ಹತ್ರ ಎಲ್ಲ ಬಂದು ತಗೊಂಡು ಬಂದು ಬಂದು ವಿಶ್ವನಾಥ್ ಇದು ಎಷ್ಟು ಕೊಟ್ಟಿದ್ದಾನೋ ಗೊತ್ತಿಲ್ಲ. ರಾಜ್ ಕಾಲ್ವೆ ಅದ್ರ ಮುಂದೆ ರಾಜ್ ಕಾಲ್ವೆ ಹಾಕಕ್ಕೆ ಕ್ಲೋಸ್ ಮಾಡಕ್ ಕೊಡಿ ಅಂದ್ರೆ ಕೊಡೋದಿಲ್ಲ. ನೀವು ಸಹಾಯ ಮಾಡ್ಬೇಕಲ್ವಾ? ನಿಮ್ಗೆ ಎಷ್ಟು ಇವತ್ತು ನಿಮ್ಗೆ ಕನಿಷ್ಠ 1 ಲಕ್ಷದ ಮೇಲೆ ಸಂಬಳ ಇದೆ, 7 ಪೇ ಇನ್ನೂ ಆಗಿದೆ. ಯಾಕೆ ಇಷ್ಟು ಮಾಡ್ತೀರಾ? ಜನಕ್ಕೆ ಯಾಕೆ ಫಸ್ಟ್ ಹೋಗಿದ್ದು ಹಿಂಗೆಲ್ಲ ಅಲ್ಲೇ ಜೆಸಿಬಿ ಡಬ್ಬಿಂಗ್ ಮಾಡೋದು. ಫಸ್ಟ್ ಡಬ್ಬಿಂಗ್ ಆದ್ಮೇಲೆ ಬೇಕು 7 ವರ್ಷದಿಂದ ಕ್ಲಬ್ಬಿಂಗ್ ಆಗ್ತಾ ಇದೆಯಾ? ನಾನ್ ನಿಮ್ ಕೇಳೋದಲ್ಲ, ನಿಮ್ ತರನೇ 100 ಜನರು ಬಂದ್ರು. ಎಲ್ಲದಕ್ಕೂ ಕ್ಲಬ್ಬಿಂಗ್ ಕಾಮನ್ ಸೆನ್ಸ್ ಇತ್ತಲ್ವಾ? ನಾವು 17 ನಾವು ಪಾರ್ಟಿಷನ್ ಡೀಲ್ ಮಾಡಿದೀವಿ, 17 ಮಾಡಿದೀವಿ. ಅದನ್ನ ನೀವು ಈ ತರ ಮಾಡ್ಬೇಕು, ಮಾಡ್ಕೊಡಿ. ಆಯ್ತು, ಅದೇ ಟೈಮಲ್ಲಿ ನಮ್ ಡೈರೆಕ್ಟ್ ಆಗಿ ನೋಡಿ ಇಷ್ಟ ಆಗುತ್ತೆ ಅಂತಾನು ನಾವು ಕೊಟ್ಬಿಡ್ತಾ ಇದ್ವಿ. ಅದನ್ನು ನೀವು ಇದ್ ಮಾಡಿಲ್ಲ ಅಂತ ಮೂರು ಹೆಣ್ಮಕ್ಳು ಒಬ್ಬೊಬ್ರು ಒಬ್ಬೊಬ್ರ ಹತ್ರನು ಅವ್ರು ತಗೊಂಡಿರೋರು ಲಕ್ಷಗಳು 20 ಲಕ್ಷ 25 ಲಕ್ಷ ತಗೊಂಡಿದ್ದಾರೆ ಮಾಡ್ಸೋದಕ್ಕೆ. ಒಂದು 100 ರೂಪಾಯಿ 500 ರೂಪಾಯಿ ಆಗೋ ಕೆಲಸ ಸರ್ಕಾರದ ಫೀಸಲ್ಲಿ. ಈಗ ಅವ್ನು ನನ್ಗೆ ಸಿಗ್ಲಿ, ಅವ್ನು ಯಾವನ ಮುನ್ರೆಡ್ಡಿ ಅನ್ನೋನು ಆ ಕಾಲಲ್ಲಿರೋ ತಗೊಂಡ್ ಬಾರಿಸ್ತೀನಿ ನಾನು. ಯಾವನೋ ಬ್ರೋಕರ್ ಅವನು ತಗೊಂಡಿದ್ದಾನಂತ ಅವನು. ಅಂದ್ರೆ ಅವನಿಗೆ ಆಕ್ಚುಲಿ ಅವನು ಹಿಡ್ಕೊಂಡು ಹೋದ್ರೆ ಯಾವ ಆಫೀಸರ್ ದುಡ್ಡು ಕೊಟ್ಟಿದ್ದೀನಿ ಅಂತ ಅವ್ನು ಹೇಳಿದ್ರೆ ಅವ್ನ ಆಫೀಸರ್ ಸಮೇತ ಜೈಲ್ಗೆ ಹೋಗ್ತಾನೆ. ಅವನು ಮುನ್ರೆಡ್ಡಿನ ಹೋಗ್ತಾನೆ. ಇವತ್ತಿರೋ ಕಾನೂನಲ್ಲಿ ನಾಟ್ ಓನ್ಲಿ ದ ಗೌರ್ಮೆಂಟ್ ಅಫಿಷಿಯಲ್, ದ ಪರ್ಸನ್ ಹೂ ಆನ್ ಬಿಹಾಫ್ ಆಫ್ ದ ಗೌರ್ಮೆಂಟ್ ಆಫೀಸರ್ ಯಾವ್ ಮಾಡ್ತಾನೆ ಏಜೆಂಟ್, ಅವನು ಜೈಲ್ಗೆ ಹೋಗ್ತಾನೆ. ಮೈ ಉರಿಯುತ್ತೆ ಇವೆಲ್ಲ ನೋಡಿದ್ರೆ. ಇಷ್ಟೆಲ್ಲ ಎಷ್ಟು ಮೋಸಗಳು. ಪಾಪ ಇವ್ರಿಗೆ ಇಂತ ಆಗಿದೆ ಅಂದ್ರೆ ಇನ್ನೆಂತ ಸಾಮಾನ್ಯ ಜನರಿಗೆ ಪಾಪ ನಿಮ್ದೇನೋ ಗೊತ್ತಿಲ್ಲ. ನೀವು ಪ್ರಾಮಾಣಿಕ ಇರ್ಬೋದು. ನಾಟ್ ಅಬೌಟ್ ಯು, ಇಟ್ಸ್ ಅಬೌಟ್ ದ ಸಿಸ್ಟಮ್ ಅಂತ ಅದೇನೋದು. ಅದಕ್ಕೆ ಇವಾಗ ಏನಂದ್ರೆ ಗಂಗಾಧರ್ ಕ್ಲೀನ್ ಆಗಿ ಪ್ರೊಸೀಜರ್ ಏನಿದೆ, ಇವ್ರದ್ದು ಏನ್ ಆಗ್ಬೇಕು, ಈಗ ಸಕಾಲ ಆಗಿಕಾಲ ಅಂತ ಇದ್ರಿ, ಎಲ್ಲಿಗೆ ಹೋಗ್ಬೇಕು ಇವರು, ನೀವು ಕ್ಲೀನ್ ಆಗಿ ತಿಳಿಸ್ಕೊಡ್ಬೇಕು. ಅದೇ ಕೆಲಸಕ್ಕೆ ನೀವು ಇರುವಂತ ಒಂದು ವಿಚಾರ ಹೇಳ್ತೀನಿ ನಿಮ್ಗೆ. ಚೆಲುವರಾಜು ಅಂತ ಒಬ್ರು ಇದ್ರು, ಟಿ ನರಸೀಪುರದಲ್ಲಿ ಸಬ್ ರಿಜಿಸ್ಟರ್ ಆಗಿದ್ರು. ಅವರು ಎಷ್ಟು ಚೆನ್ನಾಗಿ ಆಫೀಸ್ ಮಾಡಿದ್ರು ಅಂದ್ರೆ 1, 2, 3 ಅಂತ ಕೌಂಟರ್ ಇಟ್ಟಿದ್ರು. ಜನ ಬಂದಂತವ್ರು ಫಸ್ಟ್ ಯಾವ ಕೌಂಟರ್ ಹೋಗ್ಬೇಕು, ಆಮೇಲೆ ಯಾವ ಕೌಂಟರ್ ಹೋಗ್ಬೇಕು, ಆಮೇಲೆ ಯಾವ ಕೌಂಟರ್ ಹೋಗ್ಬೇಕು, ಯಾವಾಗ ಸಬ್ ರಿಜಿಸ್ಟರ್ ಹತ್ರ ಬರಬೇಕು, ಸಬ್ ರಿಜಿಸ್ಟರ್ ಬಂದಾಗ ಅವ್ರಿಗೆ ಏನ್ ಮಾಹಿತಿ ಕೊಡ್ಬೇಕು ಅಂತ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ 10 ವರ್ಷದಿಂದ ಮಾಡಿದ್ರು ಗೊತ್ತಾ ಅವರು. ಈಗ ನೀವೆಲ್ಲ ಗೌರ್ಮೆಂಟ್ ಆಫೀಸರ್ಸ್ ಏನ್ ಮಾಡ್ತೀರಾ, ಬರ್ರಿ ಮಾಹಿತಿನೇ ಕೊಡಲ್ಲ. ಈಗ ನೀವೇನಂದ್ರಿ ಸಾಹೇಬ್ರ ಹತ್ರ ಹೋಗ್ಬೇಕು, ನಾನು ಬೇರೆ ಮಾದ್ರೆ ಮತ್ತೆ ಹಿಂಗ್ ಕೇಳಿದ್ರೆ ಗಂಗಾಧರ್ ಅನ್ಕೊಂಡ್ಬಿಡ್ತಾರೋ, ಯಾರು ಏನ್ಬಿಡ್ತಾರೋ, ನಮ್ದು ಏನಾದ್ರು ತೆಗೆದಾಕ್ಬಿಡ್ತಾರೇನೋ ಅಂದ್ಕೊಂಡು ಯಾವ ಸಾಹೇಬ್ರ ಹತ್ರ ಸರ್ ಅಂತ ಕೂಡ ಕೇಳಲ್ಲ. ಮತ್ತೆ ಎಲ್ಲಿ ಹೋಗ್ಬೇಕು, ಅವ್ನು ಮುನ್ರೆಡ್ಡಿ ಅನ್ನೋ ತರ ಇನ್ಯಾವನ ಬ್ರೋಕರ್ ಹತ್ರ ಹೋಗ್ಬೇಕು. ಅದಕ್ಕೆ ಕ್ಲೀನ್ ಆಗಿ ಅವನ ಹುದ್ದೆ ಏನಿರುತ್ತೆ ಡೆಸಿಗ್ನೇಷನ್ ಆಫೀಸರ್, ಅದನ್ನ ಹೇಳೋದ್ ಕಲಿಬೇಕು ನೀವು. ಸಾಹೇಬ ಯಾವನು ಸಾಹೇಬ ಇಲ್ಲ, ಸಾಹೇಬ್ರು ಹೋಗಾಯ್ತು. ಪ್ರಜಾಪ್ರಭುತ್ವ ನೀವೆಲ್ಲರೂ ಜನರ ತೆರಿಗೆ ಹಣದಲ್ಲಿ ಸಂಬಳ ತೆಗೆದುಕೊಳ್ತಿರುವಂತ ಅಧಿಕಾರಿಗಳು ಹುದ್ದೆ ಹೇಳ್ಬೇಕು. ನನಗಂತೂ ಯಾವನು ಸಾಹೇಬ ಇಲ್ಲ, ನಿಮಗ್ ಸಾಹೇಬ ಇರ್ಬೋದು. ಪ್ಲೀಸ್ ಅದು ನೋಡಿ ಬಗೆಹರಿಸಿ. ಲಂಚಕೋರನ್ನ ಜನ ಬೀದಿಗೆಳೆದು ಬಡಿಯುವಂತ ಸ್ಥಿತಿ ಬರ್ತಾ ಇದೆ. ಇಲ್ಲ ಇವ್ರಿಗೆಲ್ಲ ಗೊತ್ತಿದೆ, ಇವ್ರು ಯಾಕೆ ಮಾಡಿಲ್ಲ ಅವರು ಅಂತ ಗೊತ್ತಾಗ್ತಿಲ್ಲ. ಅಪ್ಪ ಅವ್ರ ಹೆಣ್ಮಕ್ಳು ಅವರು ಸೀನಿಯರ್ ಸಿಟಿಸನ್ ಬರ್ತಿದ್ರು ಅನ್ನೋದು ಗೊತ್ತಿದೆ ನಿಮ್ಗೆ. ಅವ್ರು ಇವಾಗ ಸರಿಯಾಗಿ ನಡೆಯಕ್ಕಾಗಲ್ಲ. ಅವರು ಗೌರ್ಮೆಂಟ್ ಆಫೀಸರ್ ಆಗಿದ್ರು, ಬಟ್ ಗೌರ್ಮೆಂಟ್ KPCL ಅಲ್ಲಿ ಇದ್ರಂತೆ. ಅವ್ರಿಗೇನೆ ಇಷ್ಟು ಆಡ್ಸಿದಿರಂದ್ರೆ ಇದೆ ನಮ್ಮ ಅಮ್ಮ. ಅವರು ಪಾಪ ಅಲ್ಲಿಂದ ಅಲ್ಲೆಲ್ಲ ಬಸವನಗುಡಿಲಿ ಇರೋದು. ಅವರು ಅಲ್ಲಿಂದ ಇಲ್ಲಿ ಬರಕ್ ಆಗಲ್ಲ, ಕಷ್ಟ. ಈಗ ಯಾರಿಗೋ ಕೊಡ್ತಾರೆ. ಫ್ರೀಡಮ್ ಫೈಟರ್ ಆಗಿ ತಗೊಂಡಿರೋ ಅವರು ಹಿಂದೆ ಜೆಸಿ ಹತ್ರ ಹೋದಾಗ ಅವರು ಡಬ್ಬಿಂಗ್ ಮಾಡಬೇಕು ಅಂತೇಳಿ ಡಬ್ಬಿಂಗ್ ಏನು
ಯಾರೋ ಮುಂದೆ ಕೊಟ್ಟರೆ ಅಂತ ಕೇಳ್ಬೋದು, ಆಮೇಲೆ ಮಾತಾಡ ಈಗ ಇದೆಲ್ಲ ಬರಮ್ಮ, ಇದೆಲ್ಲ ಇದಕ್ಕಿಂತ ಹಳದಿ ಬಂದ ಇದು ಎಲ್ಲಿ ಇದಕ್ಕಿಂತ ಹಳದಿ ಅದು ಹಾಗೇನೆ ನಮ್ಗೇನು ಕೊಡೋಂಗಿಲ್ಲ, ದಯವಿಟ್ಟು ಕಾಪಿ ಕೊಡಿ ಅಥವಾ ಮಾಡ್ಕೊಳ್ಳಿ. ಹೀಗೆ ಅವರು ಯಾವನ್ಗ ಮುನ್ರೆಡ್ಡಿ ಅನ್ನೋ ಕೊಟ್ಬಿಟ್ಟಿದ್ದಾರೆ, ಅವ್ನು ಇವ್ರಿಗೇನು ಡಾಕ್ಯುಮೆಂಟ್ಸ್ ಕೊಟ್ಟಂಗಿಲ್ಲ. ಫೋನ್ ಮಾಡಿ ಪರವಾಗಿಲ್ಲ, ಅದೇನು ಬಿಟ್ಟಿಲ್ಲ ಅಂದ್ರೆ ತೊಂದರೆ ಇಲ್ಲ, ನಮ್ಗೆ ಅದೇನು ಕೇಳಕ್ ಬರ್ತಾ ಇಲ್ಲ. ನಾವು ಅವ್ರೇನಿದೆ ಲೀಗಲ್ ಅವ್ರು ಮಾಡ್ತಾರೆ, ಆಮೇಲೆ ಇವರೇ ಬಂದ್ ಮಾಡ್ತಾರೆ. ಯಾವನು ಮಧ್ಯವರ್ತಿಗೆ ಲಾಕರ್ ಅಲ್ಲಿ ಹೋಗುತ್ತೆ ನಿಮ್ಗೆ ಅಷ್ಟು ಸರಿ ಕೊಟ್ಟಿಲ್ಲ. ಇದನ್ನ ಯಾರು ಕೊಟ್ಟಿರೋದು? ವಿಶ್ವನಾಥ ಅಥವಾ ಬೇರೆ? I don't recognize any faces. How many times to come and next time some changes. ತಮ್ಮ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ ಅಂತ ಯಾವಾಗ ಆಗಸ್ಟ್ 24ನೇ ತಾರೀಕು ಯಾವ ವಿಶ್ವನಾಥ್ ಮಾಡಿರೋದಾ? ಅವನಿಗೆ ಬಹುಶಃ ಅವನೊಂದು ನೋಡಿ 25 ಲಕ್ಷ ತಗೊಂಡಿದ್ದಾನೆ ಅವ್ನು ಮುನ್ರೆಡ್ಡಿ. ಇವನ್ಗೆ ಎಷ್ಟು ಲಕ್ಷ ಕೊಟ್ಟಿದ್ನೋ ಗೊತ್ತಿಲ್ಲ ಅವ್ನು ವಿಶ್ವನಾಥ್ಗೆ. ಅವನಿಗೆ ಇಲ್ಲಿ ಯಾವುದೋ KIDB ಇಂದ NOC ನೀಡಲು ತಿಳಿಸಿದ್ದು ಪ್ರಭಾವತಿ ಅವರಿಗೆ, ಅದು ನೀಡದೇ ಇರೋದ್ರಿಂದ ತಮ್ಮ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ ಅಂತ. ಇದು ನೀವು ಕ್ಲಬ್ಬಿಂಗ್ ಅಂತ ಇದ್ದೀರಾ, ಇದು KIDB ಇಂದ NOC ಅಂತ ಇದೆ. ಇನ್ನೊಂದು ಕ್ಲಬ್ಬಿಂಗ್ ವಿಶ್ವನಾಥ್ ಇವಾಗ ಫೋನ್ ಮಾಡಿದ್ರೆ ಅದು ನಂಬರೇ ಅಲ್ಲ, ಇಟ್ಲಿನೇ ಒಳ್ಳೆ ಅವ್ರಿಗೆ ಮಂಡಿಸಿದೆ, ಈಗ NOC ತರಬೇಕು ಅಂತ. ಇದೊಂದು ಜೆರಾಕ್ಸ್ ಮಾಡಿಸ್ಕೋರು. ಇವ್ರ ಹೆಸರು ಸುಜಾತ, ಪೂರ್ಣ ಹೆಸರು ತಳಿದೀನಿ. ಒಂದು ರಿಸೀವ್ಡ್ ಅಂತ ಇದು ಮಾಡಿ. ಸೊ ಇದು ಹಿಂಬಾರ ಹಣ ಬಂದು ತಗೊಂಡೋಗಿಲ್ಲ ಯಾರನ್ನು. This was the endorsement that they have given, they have read it in August. So far, no one has come to take that. ಕೊಡಲ್ಲ. ಇವ್ರು ಬಂದಿದ್ರು ಇವ್ರು ಅಲ್ಗೋಗಿ ಇಲ್ಗೋಗಿ ಯಾರಿಗೋ ಹೇಳಿರ್ತಾರೆ. ನೀವು ಈಗ ಆಗಸ್ಟ್ ನೀವೇ ಇದ್ದೀರಾ? ಬಟ್ ನಿಮ್ಗೆಲ್ಲ ಗೊತ್ತಿದೆಯಲ್ಲ ವಿಚಾರ, ನಿಮ್ದೇನಿದ್ರು ಪಾತ್ರ ಇಲ್ಲ. ಮಾಡ್ಬೇಕಾಗಿದ್ದಾರೆ ಇಲ್ಲಿ ಜಿಆರ್ಒನೆ ಮಾಡ್ಬೇಕಿಲ್ಲ. ಅವ್ರು ಯಾರು ಜೆಸಿ ಅಜಯ್ ಅಂತ. ಅಲ್ಲ ಒಂದ್ ನಿಮಿಷ, ಇನ್ನೊಂದ್ರಲ್ಲಿ ಇದರಲ್ಲಿ ಇದರಲ್ಲಿ ಇದೆಯಲ್ಲ, ಅದರಲ್ಲಿ ಒಂದು ಸ್ವಲ್ಪ ಚೂರು ಇದೆ. ಇದ್ರಲ್ಲಿ ಒಂದ್ ಕಡೆ ಇದಿದೆ ನೋಟ್ ಶೀಟ್, ನೀವು ಮಾಡ್ಕೊಂಡಿರೋದಾ? ಖಾತಾ ವಿಭಜನೆಗೆ ಕೋರಿ ಈಗ KIDB ಇಂದ NOC ತರಬೇಕು ಅಂತಿದ್ಯಾ? ಇದೆಯಾ ಪದ್ಧತಿ? ಅವನೇನಾದ್ರೂ ಹಾಕಿರ್ಲಿ, NOC ಬೇಕಾಗಿದ್ಯಾ? ಈಗಲ್ಲ, ಮಾಡೋವಾಗ NOC ಬೇಕಾಗಿತ್ತಾ? ಏನ್ ತರ್ಬೇಕು NOCನ? ಯಾಕಂದ್ರೆ ಅಲ್ಲಿ ಹೋಗಿ ಲಂಚ ಕೊಡ್ಬೇಕಾ? ಏನ್ NOC ಹಾಕ್ಬೇಕು ನಿಮ್ಗೆ? NOC ನೀವ್ ಕೇಳೋದಲ್ಲ, 100 ಕೇಳ್ತಾರೆ. ಪದ್ಧತಿ ಏನಕ್ಕೆ? ಎಲ್ಲಿ ನಿಮ್ದು ಏನಿದೆ ಅದು? ನಿಮ್ಗೆ ಎಲ್ಲೋ ಇರ್ಬೇಕಲ್ಲ ರೂಲ್ಸ್ ತಗೊಳ್ಳಿ. ಏನೇನ್ ಬೇಕು ಅಂತ ಬಾಯಲ್ಲಿ ಬರೆಯೋದು ಇನ್ನೊಂದಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿದೆ ಏನೇನ್ ಮಾಡ್ತಾರೆ ಅಂತ. ಯಾಕಂದ್ರೆ ಅದು ಮತ್ತೆ ಪಾಪ ಅಲ್ಲಿ ಹೋಗಿ ಈಗ ನಂದೊಂದು ಮಾತು, ಇದನ್ನ ಅವ್ರೇನ್ ಕೇಳ್ತಾ ಇದಾರೋ ವಿಭಜನೆ ಮಾಡಿ ಖಾತೆ ಮಾಡೋದಕ್ಕೆ ಕಾನೂನು ಪ್ರಕಾರ ಏನ್ ತೊಂದರೆಗಳಿದೆ? ಯಾಕೆ ಇದ್ರೂ ಸುಮ್ಮನೆ ಅಲ್ಲಿ ಬೇಕು ಇಲ್ಲಿ ಬೇಕು, ಅವ್ರ ಪ್ರಾಪರ್ಟಿ ಅವ್ರು ಕಷ್ಟಪಟ್ಟು ಅಂತಂದು ಹೇಳಿದ್ರಲ್ವಾ ಫ್ರೀಡಮ್ ಫೈಟರು. ಪಾಪ ಒಂದಷ್ಟು ನ್ಯಾಯ ನೀತಿ ಇಟ್ಕೊಂಡು ಏನೋ ಮಾಡೋದು ಕೆಲಸ ಮಾಡಿದಂಥವ್ರು ಏನೋ ಒಂದಷ್ಟು ಮಕ್ಕಳಿಗೆ ಹೆಣ್ಮಕ್ಳಿಗೆ ಪ್ರಾಪರ್ಟಿ ಅಂತ ಮಾಡಿಕೊಟ್ರೆ ಅದನ್ನ ಅವ್ರಿಗೆ ಅವ್ರ ಮಕ್ಕಳಿಗೆ ಇದ್ದಿದ್ದ ಹೆಸರಲ್ಲಿ ಅವರು 3 ಜನ ವಿಭಾಗ ಮಾಡ್ಕೊಳ್ಳೋದಿಕ್ಕೆ ಸರ್ಕಾರದಿಂದ ಇಷ್ಟು ತೊಂದರೆಗಳು ಕೊಡ್ತಾರೆ ಅಂದ್ರೆ ಒಟ್ಟು ಎಷ್ಟು ಕೊಟ್ಟಾಗಿದೆ ಇಲ್ಲಿ ತನಕ ಬ್ರೈಬು ಸುಷ್ಟು? ఇచ్చింటారు ఒకక్క ఒక 25-30 లక్షలు, ఇంకొక అక్క ఇంకొక 20 లక్షలు అంత ఇచ్చింది. ಒಟ್ಟು 50 ಲಕ್ಷದ ತನಕ ಆಲ್ಮೋಸ್ಟ್.
ಯಾವಂತಿಂದ 50 ಲಕ್ಷ ಲಂಚನೆ ಕೊಟ್ಟಿದ್ದಾರೆ ಖಾತೆ ಮಾಡ್ಸಕ್ಕೆ. ಅವನು ಇನ್ನು ಯಾವನು ಮಾಡಿಲ್ಲ. ಮಾಡ್ತಾ ಇಲ್ಲ, ಖಾತಾ ಇಲ್ಲ. ರಾಜಕಾರಣ ಮಾಡಕ್ಕೆ 30 ಲಕ್ಷ ಬೇಕಂತೆ, ಪರ್ಮಿಷನ್ ಕೊಡಕ್ಕೆ 30 ಲಕ್ಷ. ಇವನು ರಿಟೈರ್ಡ್ ಆಗೋದಿಕ್ ಮೊದಲು ಏನೋ ಬರ್ದಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ವಿಶ್ವನಾಥ್ ಅನ್ನೋನು ರಿಟೈರ್ಡ್ ಆಗೋದಿಕ್ ಮೊದಲು 23/9 ಯಾವ ರಿಟೈರ್ಡ್ ಆಗಿದ್ದು ಗಂಗಾಧರ್ ಅವರು? ಇಲ್ಲಿ ಇದು ಸೆಪ್ಟೆಂಬರ್ ಅಲ್ಲಿ ಬರ್ದಿರೋದು ಯಾರಿದು? ಅದೇ ಯಾರು? ಯಾಕಂದ್ರೆ ಸೆಪ್ಟೆಂಬರ್ ಅಲ್ಲಿ ಆಗಿರೋದು. ಖಾತಾ ಆಗಿದೆ ಅಂತ ಇದು ಯಾರ್ದಿದು? 20 ಮಾಡಿರೋದು ಯಾರಿಗೂ? 23ಕ್ಕೆ ಸೆಪ್ಟೆಂಬರ್ಗೆ ಯಾರು? ಅದೇ ಯಾರು? ವಿಶ್ವನಾಥ್. ಬಟ್ ಆಗಸ್ಟ್ ಅಂದ್ರೆ ಅವರು ಸೆಪ್ಟೆಂಬರ್ ಬರೀತಾರೆ. ಗ್ಯಾರಂಟಿನಾ? ಈಗ ಮತ್ತೆ ಇವರು ಸೆಪ್ಟೆಂಬರ್ ಅಲ್ಲಿ ಹೆಂಗಪ್ಪ ಸೈನ್ ಮಾಡ್ತಾನೆ? ಅವರು ಸೆಪ್ಟೆಂಬರ್ 21 ಆಗಸ್ಟ್ ಎಂಡ್ ರಿಟೈರ್ಡ್ ಆಗಿದ್ರೆ ಇಲ್ಲಿ ವಿಶ್ವನಾಥ ತಾನೇ ಸೈನ್ ಪೋಸ್ಟ್ ಡೇಟೆಡ್ ಯಾಕೆ ಮಾಡಿದ್ದಾರೆ? ಅವ್ರು ಇನ್ಚಾರ್ಜ್ ತಗೊಂಡಿದ್ರಾ? ಆಮೇಲೆ ಇದು ಮೂವರಲ್ಲಿ ಯಾವ್ದೋ ಒಬ್ರದ್ದು ಖಾತೆ ಆಗಿದೆ ಅಂತ ಹೇಳ್ತಾರೆ ಗಂಗಾಧರ್, ಸ್ವಲ್ಪ ನೋಡಿ. ಆಗಿದೆ ಇಲ್ಲ? ಯಾರು? ಯಾರು? ಪ್ರಭಾವತಿನ ಕೇಳಿ ನೋಡಿ. ಇದ್ರೆ ಅವ್ರಿಗೆ ಆಗಿದ್ರೆ ಅವ್ರ ಹತ್ರ ಏನಾದ್ರು ದಾಖಲೆ ಏನಾದ್ರು ಇದೆಯಾ? ಇಲ್ಲಿ ನೋಡಿದ್ರೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಗಿಲ್ವಾ? ಇನ್ನು ಪ್ರಭಾವತಿ ಅನ್ನೋರು ಅವ್ರು 25 ಲಕ್ಷ ಕೊಟ್ಬಿಟ್ಟಿದ್ದಾರೆ. ಕೊಟ್ಬಿಟ್ಟು ಈಗ ಅವ್ರು ಅನ್ಕೊಂಡಿದ್ದಾರೆ ಆಗಿದೆ ಅಂತ ಅನ್ಕೊಂಡಿದ್ದಾರೆ, ಆಗಿದೆ ಅಂತ ಇವ್ರಿಗೆ ಹೇಳ್ತಾ ಇದಾರಂತೆ. ಯಾವ ಕಾರಣಕ್ಕೂ ಅವ್ರ ಅಕ್ಕಂದ್ರು ಅವ್ರ ಅಕ್ಕ ತಂಗಿರು ಅವ್ರಿಗೆ ಇವ್ರು ಕೊಡ್ತಾ ಇಲ್ಲ ಆಗಿದೆ ಅಂತ ಹೇಳೋದನ್ನ. ಏನಾಗಿದೆ ಅಂತ ಗೊತ್ತಿಲ್ಲ. ನಿಮ್ ಪ್ರಕಾರ ಇದು ಹಾಗೇ ಇಲ್ಲ. ಯಾವ್ದು ಇನ್ನೊಂದು ಖಾತೆ? ಯಾವ್ದು? 176, 177 ಖಾತಾ ನನ್ನ ಹತ್ರ ಇದೆ, ಜಾಯಿಂಟ್ ಖಾತಾ ಇದೆ. ಇವಾಗ ಅದನ್ನ ನಾವು ಹೇಳ್ತಾ ಇರೋದು ಇವನ್ನ ಸಪರೇಟ್ ಮಾಡಿ. ಅದನ್ನು ಜಾಯಿಂಟ್ ಖಾತೆನ ಎರಡನ್ನು ಎರಡು ಖಾತೆ ಮೂವರ ಹೆಸರಲ್ಲಿ ಇದೆ. ಶೆಡ್ಯೂಲ್ ಬಿ, ಶೆಡ್ಯೂಲ್ ಸಿ ಒಂದೊಂದನ್ನು ಮೂರ್ ಹೆಸರಲ್ಲಿ ಇದೆಯಾ? 176, 177 80,000 ಅಂದ್ರೆ ಹೆಚ್ಚು 2 ಎಕರೆ 39 ಗುಂಟೆ ಏನೋ ಬರುತ್ತೆ, 32 ಗುಂಟೆ ಏನೋ ಬರುತ್ತೆ. ಸರಿ ಸರಿ. ಸರಿ, ಅದು ಸಪರೇಟ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಅವರ ಸ್ಯಾಲರಿ ಹೇಳೋದು ಫಸ್ಟ್ ದಿನ ಟೋಟಲ್ ಮಾಡಿ 80,000 ಆಗುತ್ತೆ. ಗಂಗಾಧರ್ ಈಗೂ ಮಾಡ್ಬೋದಲ್ಲ ಗಂಗಾಧರ್? ಅವ್ರು ಮಾಡ್ಕೊಳ್ಳೋವಾಗ ಒಂದು ಖಾತಾದಲ್ಲಿ 75ರಲ್ಲಿ 80 ಎಷ್ಟು 33%, 36 ಎಷ್ಟಾಗುತ್ತೆ? ಕಾಲು 60. ಇದ್ರಲ್ಲಿ 60% ಒಂದು ಖಾತಾ ಒಂದರಲ್ಲಿ ಕ್ಲಬ್ಬೇ ಮಾಡೋದು ಬೇಕಾಗಿಲ್ವಲ್ಲ? ಅವ್ರು ಯಾರಿಗೋ ಒಬ್ರು ಕ್ಲಬ್ ಮಾಡ್ಕೊಳ್ಬೋದು. ಯಾವಾಗ ಗೊತ್ತಾಗ? ಒಂದ್ ನಿಮಿಷ. ಈಗ 2 ಪ್ರಾಪರ್ಟಿ ಇದೆ, 2 ಪ್ರಾಪರ್ಟಿ ತಾನೇ ಇರೋದು. 2 ಪ್ರಾಪರ್ಟಿನ 3 ಮಾಡಬೇಕು ಅಲ್ವಾ? 2 ಪ್ರಾಪರ್ಟಿನೂ ಸಮಾನವಾಗಿದೆ ಅಲ್ವಾ? ಈಗ ಒಂದು ಖಾತಾದಲ್ಲಿ 60% ಒಬ್ರಿಗೆ ಮಾಡಿ, ಇನ್ 33% ಒಬ್ರಿಗೆ ಮಾಡಿ, ಇನ್ನೊಂದು ಖಾತಾದಲ್ಲಿ ಮತ್ತೆ 33% ಒಬ್ರಿಗೆ ಮಾಡಿ 60% ಮಾಡಿದ್ರೆ ಆಯ್ತಲ್ಲ? ಆಯ್ತಲ್ವಾ? ಸರಿ. ಆಮೇಲೆ ಏನಾಯ್ತು? ಯಾರು? ಯಾವಾಗ? ಯಾರು? ಜೆಸಿ ಅಜಯ್ ಅಂತ. ಕ್ಲಬ್ಬಿಂಗ್ ಯಾಕೆ ಮಾಡ್ಬೇಕು ಅಂದ್ರೆ ಅವರು ಗೊತ್ತಿಲ್ಲ. ಅಲ್ಲ, ಗೊತ್ತಾಯ್ತು ನನಗೆ ಅವ್ರದ್ದೇನ ಉದ್ದೇಶ ಗೊತ್ತಿಲ್ಲ. ಆದ್ರೆ ಹೀಗೂ ಮಾಡ್ಬೋದಿತ್ತಲ್ಲ, ಈಗಲೂ ಮಾಡ್ಬೋದಲ್ವಾ? ಈಗಲೂ ಕ್ಲಬ್ ಮಾಡ್ಬೇಕು ಅಂತಿಲ್ವಲ್ಲ? ಏನ್ ನಂಬರ್?
ನಂಬರ್ ಎಷ್ಟಾದ್ರೂ ಆಗ್ಲಿ ಅದು ನಿಮ್ ಸಮಸ್ಯೆ, ನಮ್ ಸಮಸ್ಯೆ ಅಲ್ವಲ್ಲ. ಈಗ ಅವ್ರೇ ಈಗ ನೀವು ಇವೆಲ್ಲ ಅದಕ್ಕೆ ನಾನು ಕೇಳ್ತಿರೋದು. ಅಲ್ಲಿ NOC ಇದೆ, ಈಗ NOC ತಂದ್ರೆ ಏನಾಗುತ್ತೆ ನೆಕ್ಸ್ಟ್? NOC ತಂದ್ರೆ ಕಟ್ ಆಗ್ಬಿಡುತ್ತಾ? ಕ್ಲಬ್ ಬೇಕಾಗಿಲ್ಲ ಅವಾಗ. ಒಂದ್ ನಿಮಿಷ ಇರಿ, ಕ್ಲಬ್ಬಿಂಗು ಬೇಕಾಗಲ್ಲ ಅವಾಗ. ಅಲ್ಲ ನಿಮ್ಗೆ ಕ್ಲಬ್ ಮಾಡಿದ್ರೆ ಈ ತರ ನೀವು ಈ ತರ ಮಾಡ್ತೀನಿ ಅಂದ್ರೆ ವಿಭಜನೆ ಕ್ಲಬ್ಬಿಂಗ್ ಒಬ್ಬರಿಗೆ ಬರೋದು, ಮಾಡೋಕ್ಕೆ ಈ ರೀತಿ ಹೊಸ ಮಾಡ್ತಾರೆ. ಕ್ಲಬ್ಬಿಂಗ್ ಒಬ್ಬರಿಗೆ ಬರೋದಲ್ವಾ? ಹೀಗೆ ನೋಡಿ, ಅಲ್ಲ ಮೂರಕ್ಕೂ ಒಂದೇ ಜಾಯಿಂಟ್ ಮತ್ತೆ ಆಗುತ್ತೆ. ಫಸ್ಟ್ ಇದೆ ಮಾಡುವ ಬಗ್ಗೆ ಇಲ್ಲಿ ನೀವು ಕೇಳ್ತಿರೋದು NOC ಬೇಕು ಅನ್ನೋದು ಎಲ್ಲಿದೆ ಅಂತ ಕೇಳ್ತಿರೋದು. ಖಾತೆಯನ್ನು ನೋಂದಾಯಿಸಲು ಎರಡು ಒಟ್ಟಿಗೆ ಇದೆ, ಎರಡು ಒಟ್ಟಿಗೆ ಇದೆ ನೋಡಿ ಸರ್. ಏನಂತ? ಖಾತೆ ಯೋಜನೆ ನೋಂದಾಯಿತಾನೆ ಎರಡಕ್ಕೂ ಸೇರಿಸಲ್ಲ ಎಂತ ಬರೋ ಮಧ್ಯ ಎಂತ ಇದು ನನಗೆ ನನಗೆ ಇದೊಂದು ಕಾಪಿ ಕೊಡ್ಬೇಕು ಎಂಡಾರ್ಸ್ಮೆಂಟ್. ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಪಡೆಯದೆ. ಯಾವ್ದಾದ್ರು ಸಕ್ಷಮ ಪ್ರಾಧಿಕಾರ? KDBನ PD ಅಥವಾ ಯೋಜನಾ ಪ್ರಾಧಿಕಾರಗಳಿಂದ KTCP ಕಾಯ್ದೆ ಪ್ರಕಾರ ಸಕ್ಷಮ ಪ್ರಾಧಿಕಾರದ ಅನುಮತಿ ಪಡೆಯದೇ ಇರುವ ಸ್ವತ್ತುಗಳಿಗೆ ಈಗಾಗಲೇ ನಗರ ಪಾಲಿಕೆಯಲ್ಲಿ ಮಾಡಲು ಅವಕಾಶ ಇರುವುದಿಲ್ಲ ಅಂತ. ಸಕ್ಷಮ ಪ್ರಾಧಿಕಾರ ಯಾವುದು? ಅದರ ಅನುಮೋದನೆ ಅಲ್ಲಿಂದ ಕಟ್ಟಡದ ಪ್ರಕರಣದಲ್ಲಿ ಹುದ್ದೆ ಮೇಲೆ ಕೆಲಸದ ನಿಬಂಧನೆಗಳ ಹೊರತಾಗಿಯೂ ದಿನಾಂಕ 39/24 ಒಳಗೆ ಸ್ವತ್ತುಗಳು ಈಗಾಗಲೇ ಉಪನೋಂದಣಾಧಿಕಾರಿಗಳ ಕಚೇರಿ ನೋಂದಣಿ ಆಗಿದ್ದಲ್ಲಿ ಅಂತಹ ಸ್ವತ್ತುಗಳಿಗೆ ಸಂಬಂಧಿತ ಯೋಜನಾ ಪ್ರಾಧಿಕಾರದ ಅನುಮೋದನೆ ಪಡೆಯದೇ ಇದ್ದಲ್ಲಿ ನಿಯಮಾನುಸಾರ B ವಹಿಯಲ್ಲಿ ದಾಖಲಿಸಿ ವಿತರಿಸಬಹುದು. ಅದೇನಲ್ಲ ಇದೆಲ್ಲ ಬಿಫೋರ್ ಆಗಿರೋದಲ್ವಾ? ಯಾವ್ದು ಆದ್ಮೇಲೆ ಮತ್ತೆ ಸ್ಟಾಪ್ ಮಾಡಿದ್ರು, ಸರ್ವಿಸ್ ಸ್ಟಾಪ್ ಆಗಿದೆ. ಯಾವ್ದು ಸ್ಟಾಪ್ ಮಾಡಿದ್ರು? ಸರ್ವಿಸ್ ಸ್ಟಾಪ್ ಆಗಿರೋದು ಇದು ಯಾವಾಗಿದ್ದು? ಅದೊಳಗೆ ಇಲ್ಲ ಅಂದ್ರೆ ಬೇಕಾದ ಕೊಡಿ ಅಂತ ಕೊಡ್ತಾರೆ. ಅದು ಯಾವಾಗ ಲೆಟರ್ ಇದು? ಮೊನ್ನೆ ಕೊಡ್ತಾರೆ 3/10/2024 ಅಕ್ಟೋಬರ್ ಅಲ್ಲಿ. ಸೊ ಇದು ಅಕ್ಟೋಬರ್ ಹಿಂದಿಂದು ಅಲ್ವಾ ಇದು? ಅದು ಯಾಕೆ ಕೊಡಕ್ಕಾಗಲ್ಲ? 5B ಮಾಡಿ ಅಂತಾರಲ್ಲ, 5B ಕೊಡಿ ಅಂತಾರೆ. ಏಕಾದಲ್ಲ ಪಡೆಯದೇ ಇದ್ದಲ್ಲಿ B ವಹಿಯಲ್ಲಿ ಎ ಖಾತಾ ಆಲ್ರೆಡಿ ಇದೆ, ಅವ್ರ ಹೆಸರಲ್ಲಿ ಇರೋದ್ನ ನೀವು ಬಿ ಖಾತಾ ಯಾಕೆ ಕನ್ವರ್ಟ್ ಮಾಡ್ತೀರಾ? ಇಲ್ಲ, ಕನ್ವರ್ಟ್ ಮಾಡ್ತಾ ಇಲ್ಲ. ನಾ ಇಲ್ಲೇನೋ ಬೇರೆ ಇತ್ತದು, ಅದ್ರಲ್ಲಿ ಕೊಡಬಹುದು ಅಂತಿದೆ. ನಾನು ಅದನ್ನ ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೆ. ಇದು ಇಲ್ಲದೆ ಇದ್ರು ಇದು ರಿಜಿಸ್ಟರ್ ಆಗಿದೆ, ಇದಕ್ಕೆ ಮೊದಲಿದ್ರೆ ಅಂತ. ಸೊ ಈಗ ರಿಜಿಸ್ಟರ್ ಆಫೀಸರ್ ಆಲ್ರೆಡಿ ರಿಜಿಸ್ಟರ್ ಈಗ ನೀವು ಅಮಲ್ಗಮೇಷನ್ ಮಾಡಬೇಕಂತ 2-3 ವಿಚಾರಗಳಿದೆ ಇಲ್ಲಿ ಗಂಗಾಧರ್. ನೀವು ಒಂದು KDB ಇಂದ NOC ತರಬೇಕು ಅಂತ ಹೇಳ್ತಿದ್ದೀರಾ ಅಲ್ವಾ? ಒಂದು ವಿಚಾರ. ಎರಡನೇದು ಇದನ್ನ ಕ್ಲಬ್ ಮಾಡಬೇಕು ಅಂತಿದ್ದೀರಾ. ಅದಾದ್ಮೇಲೆ ಕ್ಲಬ್ ಮಾಡಿದ್ಮೇಲೆ ಇದು 3 ಜನಕ್ಕೂ ಸಪ್ರೇಟ್ ಆಗೋದು ಅಂತ ಇನ್ನೇನಾದ್ರು ಇದೆಯಾ? KDB ಇಂದ ಏನಂತ NOC ತರಬೇಕು? ಅದೇ ರೀತಿ ಪಾರ್ಟಿಷನ್ ಮಾಡ್ತಾ ಇದೀವಿ ಅಂತ ಅದಕ್ಕೇನು ಫಾರ್ಮ್ಯಾಟ್ ಏನಿಲ್ಲ. ಮತ್ತೆ ಕೊಡ್ತಾರೆ, ಅಪ್ಲಿಕೇಶನ್ ಹೋಗಿ ಲೆಟರ್ ಕೊಡ್ತಾರೆ, ಇದರಿಂದ ಭಾಗ ಮಾಡ್ತಾ ಇದೀವಿ. ಹಾಗೆ ಜೀರೋ ಸಬ್ಮಿಟ್ ತಗೊಳ್ಳೋದು ಪಾರ್ಟಿಷನ್ ಡೀಡ್ ಅವ್ರು ಕೊಡಬೇಕು. ಅವ್ರು ಕೊಟ್ಟು ಈ ರೀತಿ ಮಾಡ್ತಾ ಇದ್ದೀವಿ. ಸೆನ್ಸ್ KDB ಎಲ್ಲ ಹೋಗ್ಬೇಕು ಇಲ್ಲಿ ಅಲ್ಲ. KDB ಅಂದ್ರೆ ನೀವು KDB ಅಂತ ಬರ್ದಿದ್ದೀರಾ, ಇಲ್ಲಿ ಇದರಲ್ಲಿ ವಿಭಾಗದಲ್ಲಿ ಯಾವುದಿದೆ?
ಪಾರ್ಟಿಷನ್ ಡೀಡ್ ಅಲ್ವಾ? ಸರ್ಕಾರದ ಯಾವ ಲ್ಯಾಂಗ್ವೇಜ್ ಇರಬೇಕು? ನಿಮ್ಮಿಂದ ಒಂದು ನೋಟಿಸ್ ಕೊಡ್ಬೇಕು. ಆಗಲ್ಲ ಅಂತ ಎಂಡಾರ್ಸ್ಮೆಂಟ್ ಕೊಡ್ತಾರಪ್ಪ ನೋಟಿಸ್ ಎಲ್ಲ, ಯಾವ ಕಾರಣಕ್ಕೆ ಆಗಲ್ಲ ಅಂತ. ಅವ್ರದ್ದು ಏನಾನ ನಾಟಕ ಆಡ್ತಾ ಇದಾರೆ ಇವರು. ಅವನೇ ಒಬ್ಬ ಜಾಯಿಂಟ್ ಕಮಿಷನರ್ ಆಗಿದ್ದಂತೆ ಅಜಯ್ ಕುಮಾರ್ ಸರ್. ಅದ್ರದ್ದು ಇವರು ಖರ್ಚು ಮಾಡಬೇಕು ಅನ್ನೋ ಭರವಸೆ ಹೇಳಿದಾರ, ದಾಖಲೆ ಅಟ್ಯಾಚ್ಮೆಂಟ್ ಕೊಟ್ಟಿದಾರ, ಅದು ನಿಮ್ಮಲ್ಲಿಲ್ಲ. ಹುಡುಕಿ ಅದ್ರಲ್ಲಿ ಯಾಕಂದ್ರೆ ಏನ್ ಬೇಕು ಅಂತ ಕೊಡಿ. ಏನೋ ಮಾಡ್ಕೊಂಡಿದ್ದಾರೆ. ಆಮೇಲೆ ಇದಕ್ಕೇನಾದ್ರು ಫೀಸ್ ಇದೆಯಾ? ಈ ತರದ್ದೆಲ್ಲ ಡಾಕ್ಯುಮೆಂಟ್ ಕೊಟ್ಮೇಲೆ ಪಾರ್ಟಿಷನ್ ಮಾಡ್ಕೊಳ್ಳೋಕೆ ನಿಮ್ಮ ಹತ್ರ ಏನ್ ಫೀಸ್ ಇದೆ? 500 ರೂಪಾಯಿ. ಹಳೇದು 500 ರೂಪಾಯಿ ನಾವೇ ಹೇಳೋಣ, ಪರವಾಗಿಲ್ಲ. ಅದೇ ತಾನೇ ಇದ್ರೆ ಹೇಳ್ತಾರೆ. ಮತ್ತೆ ಇವ್ರಿಗೆಲ್ಲ ಯಾರು ಕೊಟ್ಟಿರ್ಬೋದು ಅಲ್ಲ 50 ಲಕ್ಷ? ಹಿಂದೆ ಮುಂದೆ ಹೆಂಗಿರುತ್ತೆ ಹಂಗೆ ಕಂಪ್ಲೇಂಟ್ ಒಂದು ವಿಶ್ವನಾಥ್ ಏಕಮನುಷ್ಯ, ವಿಶ್ವನಾಥ್ ವೇಣುಗೋಪಾಲ, ವಿಶ್ವನಾಥ್ ರೆಡ್ಡಿ ಎಲ್ಲ ಡೀಲ್ ಮಾಡಿದ್ರು. ನೀವಿದ್ದಾಗ ನಿಮ್ಮ ವಿಚಾರ ನಮಗೆ ಗೊತ್ತಿದೆ, ನಮ್ಮ ವಿಚಾರ ನಮಗೆ ನಿಮ್ಮ ವಿಚಾರ ಕೇಳಿ ನಾನು ಏನೇ ಹೇಳ್ತೀನಿ. ಈಗ ನಿಮ್ಗೆ ಇದರಲ್ಲಿ ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಯಾವ ತರ ನೀವು ಇದನ್ನ ಬಗೆಹರಿಸಬಹುದು? ಅದೇ ಸರ್, ಈಗ ಇರೋದ್ರಲ್ಲ ಈಗ ನೀವು ದುಡ್ಡು ತಗೊಂಡಿದ್ದೀರಾ, ನೀವು ಕರಪ್ಟ್ ಅಂತ ಹೇಳಕ್ಕಾಗಲ್ಲ, ಆಗುತ್ತಾ? ದಾಖಲೆಗಳಿಲ್ಲ. ಅದ್ರ ಮೇಲೆ ನೀವು ಕೇಸ್ ವರ್ಕರ್ ಅಲ್ಲ. ಬಟ್ ನೀವು ಕೇಸ್ ವರ್ಕರ್ ಎಲ್ಲ ನಿಮ್ಗೆ ಮಾಹಿತಿ ಇದೆ. ನಿಮ್ಗೆ ಮಾಹಿತಿ ಇದ್ರು ಇದೆಲ್ಲೋ ಏನೋ ಸಮಸ್ಯೆ ಆಗಿದೆ ಅಥವಾ ಹೇಗಿದ್ದಾರೆ ಅಂದ್ರೆ ಮಕ್ಕಳು ನಮ್ದು ಜನ ತಾಯಿ ಮೊಲೆ ಹಾಲನ್ನ ಕುಡಿಯೋದ್ರ ಜೊತೆಗೆ ಏನು ಮಾಂಸನೆ ತಿಂದಾಕ್ತಿದ್ದಾರೆ ಅಲ್ವಾ? ನೀವು ಸರಿ ಮಾಡ್ಬೇಕಲ್ವಾ? ಈಗ ಒಳ್ಳೇದಾಗುತ್ತೆ ಜನರಿಗೆ. ಅದೇ ಯಾವಾಗ ಆಗ್ಬೋದು ಅಂದಾಜು? ನಡೀತಾ ಇದೆ. ಅದು ಅಲ್ಲಿಗೆ ಅದಕ್ಕೆ ನಾನೇನೆಲ್ಲ ಅಪ್ಲೈ ಮಾಡ್ಕೋಬೇಕಾದ ಕ್ಲಬ್ಬಿಗೆ 2 ಖಾತೆಗೆ, ಆಮೇಲೆ ಇದಕ್ಕೆ ಯಾವುದು NOCಗೆ ಅಲ್ಲಿಗೆ ಹೋಗ್ತಾ ಅದಕ್ಕೆ ಈಗ ಇದು NOC ಬೇಕು ಬೇಕಾಗಿದೆ. ನೀವು ಅದು ಕರೆಯಾಗಿ ಮಾಹಿತಿ ಇಲ್ಲ ಅಷ್ಟೇ. ಆನ್ಲೈನ್ ಅಲ್ಲ, NOC ಯಾಕೆ ಬೇಕು ಇವ್ರಿಗೆ ಅನ್ನೋದನ್ನು ನನಗೆ ಗೊತ್ತಾಗಿಲ್ಲ. ಇಲ್ಲ ಕಾಪಿ ಅದು ಸರಿ ಇಲ್ಲ, ಅದು ಡೆಲ್ಲಿ ಕಾಪಿ ಇದಲ್ವಾ? ಇದಕ್ಕೆ ಏನು ಅನುಮೋದನೆ ಇಲ್ಲಿ NOC ಅಂತ ಏನಿದೆ ಅಂತ ಗೊತ್ತಾಗ್ತದೆ. ನಾನು ಓದ್ತಾ ಇದ್ದೀನಿ ಅದನ್ನ ಅದೆಲ್ಲ ಇಷ್ಟು ನೋಟಿಫಿಕೇಶನ್ ಮಾಡ್ಕೊಂಡು ಮಾಡಿದ್ದಾರೆ ಅಂತಾರೆ. ಯಾವುದೇ ಇದು ಹೊಸದಾಗಿ ಏನು ಮಾರಾಟ ಆಗಿರೋದು. ಇದು ಪಾರ್ಟಿಷನ್ ಡೀಡ್ಗೆ ಸಾಮಾನ್ಯವಾಗಿ ಇವೆಲ್ಲ ಏನಿದೆ ಮೊದಲು ಎಲ್ಲ ಮಾಡ್ತಾ ಇದ್ರು, ಒಂದನೇ ಎಲ್ಲ ಸ್ಟಾಪ್ ಮಾಡ್ತಾರೆ. ನಾವು ಕೊಂಡ್ಕೊಳ್ತೀವಿ, ಹೌದು ಅದಕ್ಕೇನೇನೋ ಬೇಕು ಬೇರೆ ಇರುತ್ತೆ. ಆದ್ರೆ ಇದು ಅದೇ ಜನ ಏನ್ ಜಾಯಿಂಟ್ ಹೋಲ್ಡರ್ಸ್ ಇರ್ತಾರೆ, ಜಾಯಿಂಟ್ ಹೋಲ್ಡರ್ಸ್ ಅವರೇ ಸಪ್ರೇಟ್ ಮಾಡ್ಕೊಂಡಿರೋದು. ಆದ್ರೆ ಇದು ಪ್ರಾಪರ್ಟಿನ ಡಿವೈಡ್ ಮಾಡ್ಬೇಕಾಗಿದೆ. ಪ್ರಾಪರ್ಟಿ ಎಲ್ಲ ಅಲ್ಲ, ಆದ್ರೆ ಇದು ಸಪ್ರೇಟ್ ಓನರ್ ಸಪ್ರೇಟ್ ಪೀಸ್ ಆಗ್ತಾರೆ. ಹಾಗಾಗಿ ಇದು ಜಾಯಿಂಟ್ ಓನರ್ಶಿಪ್ ಅಲ್ಲಿ ಸಮಸ್ಯೆ ಇಲ್ಲ. ಆದ್ರೆ ಇದು ವಿಭಜನೆ ಮಾಡ್ಕೊಳ್ಬೇಕಾಗಿರೋದ್ರಿಂದ ಸಪ್ರೇಟ್ ಆಗಿ ಮಾಡ್ಬೇಕಾಗುತ್ತೆ. ಆದ್ರೆ ಅದಕ್ಕೇನೆ ಈಗ ಆಲ್ರೆಡಿ ಏನು KDB ಇಂದ ತಗೊಂಡಿರೋದಕ್ಕೆ KDB ಇಂದ ನೀವು ಸಪ್ರೇಟ್ ಮಾಡ್ಕೊಳ್ಳೋದಕ್ಕೆ ಜಾಯಿಂಟ್ ಓನರ್ಸ್ ಅಥವಾ ಇನ್ನೊಂದು ಮಾಡ್ಕೊಂಡು KDB ಇಂದ ಯಾಕೆ ಬೇಕು ಅಂತ ಅಷ್ಟೇ ಗೊತ್ತಾಗ್ತಿಲ್ಲ. ಅಲ್ಲಿ KDB ಹೋದ್ರೆ ಅವ್ರನ್ನ ಕೊಡಲ್ಲ ಅಂದ್ರೆ ಸೇಲ್ ಮಾಡಿದ್ರೆ ಕೊಡಲ್ಲ, ಪಾರ್ಟಿಷನ್ ಮಾಡ್ಬೇಕು. ಮತ್ತೆ ಅದೇ ಅಲ್ಲಿ ಕೊಡ್ಬೇಕು ಅನ್ನೋದು ಈಗ ನಿಮ್ಮಲ್ಲಿನೇ ಇದಿಲ್ಲ. ಅಲ್ಲಿ ಹೋಗೋದಿಕ್ಕೆ ಈಗ ಇದನ್ನ ತೋರಿಸಿ ಇದನ್ನ ತೋರಿಸಿ ಹೇಳ್ಬೇಕು. ಇವರು ಹಿಂಬಾರ್ನ ತೋರಿಸಿ ಈ ತರ ಕೇಳಿದ್ದಾರೆ, ನಮ್ಗೊಂದು ಬೇಕು ಅಂತ ಕೇಳ್ಬೇಕಷ್ಟೆ. ಇದು ಹಿಂಬಾರ ಹಣ ಅವ್ರಿಗೆ ತಲುಪಿಸ್ಬೇಕು ಅಂತಿದ್ಯಾ ಅಥವಾ ಅವ್ರ ಬಗ್ಗೆ ತಗೊಂಡು ಹೋಗ್ಬೇಕು ಅಂತಿದ್ಯಾ? ಸೊ ನಿಮ್ ಕಡೆಯಿಂದ ಆಗಿಲ್ಲ, ಯಾಕಾಗಿಲ್ಲ?
ಯಾಕಾಗಿಲ್ಲ ಇದು ನಿಮ್ಮ ಕರ್ತವ್ಯ ಲೋಪ ಅಲ್ವಾ? ಅಲ್ಲ ನಿಮ್ಮ ಆಫೀಸ್ ಒಂದು ನಿಮಿಷ ಇಲ್ಲ ನಾವೇನಷ್ಟೇ ನಿಮ್ಮ ಆಫೀಸಿಂದ ಒಂದು ಕರ್ತವ್ಯ ಲೋಪ ಆಗಿದೆ ಅಲ್ವಾ ಇಲ್ಲಿ? ಲೋಕಾಯುಕ್ತಕ್ಕೆ ಕರ್ತವ್ಯ ಲೋಪ ನಡಿ ಕೇಸ್ ಹಾಕಿದ್ರೆ ಇವರು ಕರೆಸಿ ಎಲ್ಲ ವಿಚಾರಣೆ ಮಾಡ್ತಾರಲ್ಲ. ಇದು ಸಿಕ್ತಾ ನಿಮ್ಗೆ? ಅದಂತ ಇನ್ನೊಂದು ಯಾವ್ದೋ ದಾಖಲೆ ತಗೊಳ್ಳಿ ಅದನ್ನ, ಯಾಕಂದ್ರೆ ಸಮಯ ಕೊಡ್ತೀವಿ ನಾವು ಅವ್ರಿಗೂ ವಿಚಾರಿಸ್ತೀವಿ, ಯಾವ ದುಡ್ಡು ತಗೊಂಡಿದ್ದಾನೆ ಅವನು ವಿಚಾರಿಸ್ತೀವಿ. ರಿಸೀವ್ಡ್ ಪರ್ಸನಲಿ ಅಂತ ಹಾಕಿ ಡೇಟು ಹಾಕಿ, ಆಮೇಲೆ ಎಲ್ಲಪ್ಪ ಇದು ರಿಸೀವ್ಡ್ ಇನ್ ಪರ್ಸನ್ ಅಂತ ಹಾಕಿ ಇರುತ್ತಾ ಇರ್ಬೋದಲ್ಲ. Also date time 25th 24 to 25 to 11:30 PM ಅಂತ ಹಾಕಿ ಇಲ್ಲ ರಾತ್ರಿ ಹೊತ್ತಿಗೆ ಕೆಲಸ ಮಾಡ್ತಾರೆ ಅವ್ರದ್ದೊಂದು ಹಾಕ್ಬಿಟ್ಟು ಇದು ತಗೊಳ್ಳಿ ನಿಮ್ದು ನಮಗೂ ಬೇಕಲ್ಲ. ಇವತ್ತು ಸ್ಥಳದಲ್ಲಿ ಕೊಡಲಾಗಿದೆ ಅಂತ ಹೇಳಿ ಹಿಂದೆ ಬಂದ್ಬಿಟ್ಟು ಕಚೇರಿಯಲ್ಲಿ ಕೊಡಲಾಗಿದೆ ಅಂತ ಹೇಳಿ ಬರಲಾಗಿದೆ. ಸುಜಾತ ರೆಡ್ಡಿ ಅವರಿಗೆ ಸುಜಾತ ಅವರಿಗೆ ಇದು ಕಚೇರಿಯಲ್ಲಿ ಖುದ್ದಾಗಿ ಕೊಡಲಾಯಿತು. ಇದು ವಿಲೇವಾರಿ ಯಾವತ್ತಾಗಬೇಕಾಗಿದೆ? ಅವರೆಲ್ಲಿದ್ದಾರೆ ಈಗ? ಪೋಸ್ಟ್ ಯಾವ ಆಯ್ತಪ್ಪ, ಇನ್ನೇನು ಇರುವುದೇನು ಪೋಸ್ಟಲ್ಲಿ ಪರ್ಸನ್ ಕೊಟ್ಟಿದ್ದಾರೆ. ಅರ್ಜಿ ಹಾಕಿರೋದು 31 ಇನ್ನೊಂದು ಅರ್ಜಿಗಳೆಲ್ಲ ಇವು ಯಾವ ಸೀಲ್ ಹಾಕಿದ್ದೀರಿ? ಬಟ್ ಇವರು 7 ವರ್ಷದಿಂದ ಅಪ್ಲೈ ಮಾಡಿದಾರಂತಲ್ಲ, ಯಾಕದು ಈಗ ಇದನ್ನ ಅಪ್ಲೈ ಮಾಡಿದವ್ರು ಯಾರು ಅವತ್ತಿಗೆ? ಇದು ನಾವೆಲ್ಲ ತಗೋಬೋದು ಈ ಡಾಕ್ಯುಮೆಂಟ್. ಇವ್ರು ಯಾರು? ನಮ್ಮ ನಂಬರ್ 990104. ಸಪ್ರೇಟ್ ಆಗಿ ಮಾಡಿದ್ರೆ 47757 ಬೇರೆ ಬೇರೆ ನಂಬರ್ ಇದೆಯಪ್ಪ. ಇದು ಸುಜಾತ ದಿನೇಶ್ ಪ್ರಭಾವತಿ ದೇವಿ ನಿಮ್ದು ನಂಬರ್ ಅಲ್ವಾ? ತಗೊಳ್ಳಿ, ಇದು ಆನ್ಲೈನಲ್ಲಿ ಸಿಗ್ಬೋದು. ಇದು ಫೋಟೋ ತಗೊಳ್ಳಿ. ಆಮೇಲೆ ನಿಮ್ಮ ನಂಬರ್ ನೀವು ಯಾವಾಗ ಅಪ್ಲೈ ಮಾಡಿದ್ದು ಅಂತ ಇದೆ. 38/2024 ಅವತ್ತೇ ಆನ್ ಮಾಡಿದ್ರು. August 30th somebody submitted online. ಅವತ್ತಿನ ತನಕ ಏನ್ ಮಾಡ್ತಿದ್ರು? ಈಗ ಗೋಯಿಂಗ್ ಫಾರ್ 7 years ಅಲ್ವಾ? Why did the application was submitted on last year August?
What was happening in the Throwing where? ಅಂದ್ರೆ ನಿಮ್ಗೆ ಅರ್ಜಿ ಎಲ್ಲಿ? ಅವ್ರು ಏನು ಮಾಡಲ್ವೇ ಅವ್ರು. ಅಲ್ಲ ನೀವು ಅರ್ಜಿನೇ ಕೊಟ್ಟಿಲ್ಲ ಅಂದ್ರೆ ಅವ್ರೇನ್ ಮಾಡಕ್ಕಾಗುತ್ತೆ? ನಿಮ್ ಪ್ರಕಾರ ಇದು ಮೊದಲು ಅರ್ಜಿ ಬಂದಿಲ್ಲ, ಬಂದಿತ್ತು. ಅದೇ ಆಮೇಲೆ ಮತ್ತೆ ಅದ್ ಬಂದ್ಮೇಲೆ ಇದನ್ನ ಯಾಕೆ ಮಾಡ್ಬೇಕಾಯ್ತು? ಅದೆಲ್ಲ ಸ್ವಲ್ಪ ಪ್ಲಗಿಂಗ್ ಮಾಡಿ ಹಾ. ಆಕ್ಸೆಸ್ ಇಲ್ಲ ಪ್ರಾಪರ್ಟಿಗೆ ಅಂತ ಹೇಳ್ಬೋದು. ಇದೇನ್ ಗೊತ್ತಾ ಮೇಡಮ್, ಡೈರೆಕ್ಟ್ ಆಗಿ ಆಫೀಸರ್ ಬರಲ್ಲ ಇವ್ರದ್ದು ಅವ್ರು ಒಂದು ದುಡ್ಡಿಂದು ಅವ್ರಿಗೂ ದುಡ್ಡಿಂದ ಒಂದು ಗರ್ವನೋ ಮದನೋ ಇರುತ್ತೆ, ಭಯ ಇರುತ್ತೆ, ಇನ್ನೇನೋ ಸಿಕ್ಕಾಕೊಳ್ತೀವಿ ಅಂತ ಕೆಲಸ ಅವ್ರಿಗೆ ಸಿಕ್ಕಿದ ಇಂಪಾರ್ಟೆಂಟ್ ಕೆಲಸ ಇರುತ್ತೆ. ಅದನ್ನ ನೋಡ್ಕೊಂಡೇನೆ ದಲ್ಲಾಳಿಗಳು ಇದನ್ನ ದುರ್ಬಳಕೆ ಮಾಡ್ಕೊಳ್ತಿರೋದು, ಅಡ್ವಾಂಟೇಜ್ ದಲ್ಲಾಳಿಗೆ ಇದರಿಂದಾನೆ. ಇವ್ರದೇನು ಇದ್ರಲ್ಲಿ ತಪ್ಪಿಲ್ಲ ಅಂತ ಹೇಳೋದಿಲ್ಲ ನಾನು. ಆದ್ರೆ ಎಲ್ಲದನ್ನು ತಪ್ಪಿಸ್ಬೇಕಾದವರು ಅಂತಿಮವಾಗಿ ನೀವಲ್ವಾ? ನೀವು ಕರೆಕ್ಟ್ ಆಗಿ ಮಾಹಿತಿ ಕೊಟ್ಟು ನಿಮ್ಗೆ ಸುಮ್ಮನೆ ಒಂದು ಉದಾಹರಣೆ ಗಂಗಾಧರಿ ಅಂತಲ್ಲ, ಯಾಕಂದ್ರೆ ನಿಮ್ದು ಇದು ಬಂದಿರೋದು ಏನು ಪರಂಪರೆಯಲ್ಲಿ ಬಂದ್ಬಿಟ್ಟಿದೆ. ಸಾರ್ ಹತ್ರ ಹೋಗ್ಬೇಕು ಅಂದ್ಬಿಟ್ಟು ಮಾತಾಡ್ಕೊತೀರಲ್ವಾ? ನಾವು ಯಾವ ಸಾಹೇಬ ಕೇಳ್ತಿರೋದ್ರಿಂದ ನಮ್ಗೆ ಗೊತ್ತಾಗುತ್ತೆ. ಎಲ್ಲರೂ ಸಾಮಾನ್ಯವಾಗಿ ಅಂದ್ಕೊಳ್ತಾರೆ, ಆಚೆ ಹೋಗಿ ಕೇಳ್ತಾನೆ ಯಾರನ್ನ ಯಾರೋ ನಿಂತಿರೋನ್ನ ಸಾಹೇಬ್ರ ಹತ್ರ ಹೋಗಿದ್ರೆ ಏನ್ ಹೋಗ್ಬೇಕು? ಸರ್ ಈಗ ಅಜ್ಜಿ ಲೋ ಐತೆ ಅಂದ್ರೆ ಕ್ಲೀನಾಗಿ ಅಲ್ಲಿ ಹೋಗೋದು. ಯಾರು ಅಲ್ಲಿಗೆ ಅವ್ರು ಹೋಗಿ ಏನ್ ಮಾಡ್ತಿದ್ರು? ಮಾತಾಡ್ಕೊಂಡು ಬೈಲ ಅರ್ಥ ಮಾಡೋರಪ್ಪ, ಚೆನ್ನಾಗಿ ಮಾತಾಡೋದು. ಅಜ್ಜಿನಾ? ಅವ್ರ ಏಕೈಕ ಮಗ ಯಾರು ಮದೇನ ಇಲ್ಲ, ಯಾರು ಪ್ರಭಾವತಿ ಮಗ ಏನಾದ್ರು ಆಗಿದಾರ? ಪ್ರಭಾವತಿ ಮಗ ಬಂದು ರಿಷಿಕೇಶ್. ಪ್ರಭಾವತಿ ಮಗ ಬಂದು ರಿಷಿಕೇಶ್. ನಾನು ಉಮಾದೇವಿಯವ್ರ ಮಗ ಅವ್ರು ಇವ್ರು ಯಾವತ್ತೂ ಇದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿಲ್ಲ, ನೋಡಿಲ್ಲ. ಅಪ್ಪ ಅಮ್ಮ ಅವರು ಅಷ್ಟೇ ಲಕ್ಷ ಲಂಚ ಕೊಟ್ಬಿಟ್ಟು ಪಾಪ ಕೊಟ್ಟಿರೋದ್ರಿಂದ ಇನ್ನೊಂದ್ ಸ್ವಲ್ಪ ಕೊಡ್ಲಿ ಅಂತ ಈ ತರ ಮಾಡಿ. ಇದು ನೋಡಪ್ಪ ಯಾರು ಪರಿಚಯದವನೇ ತಗೊಂಡಿರೋದು, ಆಫೀಸರ್ ಕೊಟ್ಟಿಲ್ಲ, ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಮಧ್ಯವರ್ತಿ ಕೊಟ್ಟಿದ್ದಾರೆ. ಅವನು ಯಾರೋ ಪರಿಚಯದವನೇ ಮುನ್ರೆಡ್ಡಿ ಅಂತ. ಆದ್ರೂ ಬೈಲೆಲ್ಲ ಇಲ್ಲಿ ಬಂದಿದೆಯಲ್ಲ, ಫೈಲ್ ಬಂದ ಅದೇ 30ನೇ ತಾರೀಕು ಆಗಸ್ಟ್ ಅಲ್ಲಿ ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅದೆಲ್ಲ ಈಸಿಯಾಗಿ ಆಗುವಂತ ಕೆಲಸ ಸರ್. ಆ ಪೀರಿಯಡ್ ಅಲ್ಲಿ ಎಲ್ಲ ಮುಗ್ದೋಗ್ಬೇಕು. ಅದು ಇನ್ನೊಂದು ಫೈಲ್ ಸಿಗ್ತಾ ಇಲ್ಲ ಅವ್ರಿಗೆ. ಮೊದಲು ಯಾವಾಗಲೂ 7 ವರ್ಷದಿಂದ ಫೈಲ್ ಸಿಕ್ಕಿಲ್ಲ. ಕ್ಲಬ್ಬಿಂಗ್ ಮಾಡಿರೋದು ಬೇಕಲ್ವಾ? ಅದ್ರಲ್ಲಿ ಅವ್ರು ಯಾರು ಶರ ಬರೆದಿದ್ದಾರೆ? ಕ್ಲಬ್ಬಿಂಗ್ ಬೇಕೇ ಬೇಕನ್ನೋದಾದ್ರೆ ಅವ್ರು ರಿಜಿಸ್ಟರ್ ಮಾಡಬಾರ್ದಲ್ಲ ಸರ್? ಇಲ್ಲ ಬೈ, ಮೊದಲು 2 ಪ್ರಾಪರ್ಟಿ 2 ಪ್ರಾಪರ್ಟಿ ಎರಡು ಸರ್, ಎರಡನ್ನ ಈಗ 3 ಮಾಡ್ಬೇಕು. 2 ಮಾಡ್ಕೋಬೇಕು. 3 ಮಾಡ್ಬೇಕು. ಎರಡು ಪಕ್ಕ ಪಕ್ಕನೇ ಇದೆಯಾ? ಪಕ್ಕ ಪಕ್ಕನೇ ಇರೋದ್ರಿಂದ ಏನಂತ ಸಮಸ್ಯೆಗಳೇನು ಬರೋದಿಲ್ಲ, ಈಸಿಯಾಗಿ ಮಾಡ್ತಾರೆ. ಓಡಾಡಬೇಕು, ಅಧಿಕಾರಿಗಳಿಂದ ಬರ್ಬೇಕು, ಅದೇ ರೀತಿ ಅವ್ರ ಡಾಕ್ಯುಮೆಂಟ್ಸ್ ಕೊಡ್ಬೇಕು, ಫಾಲೋ ಅಪ್ ಬೇರೆ ಮಾಡಬೇಕು. ಬೇರೆ ಖಾತಾ ಆಗಿದ್ದಿದ್ರೆ ಅವ್ರ ಪಾಪ ವಯಸ್ಸಾದವರು ಅವರು ಸರಿಯಾಗಿ ಬಂದಿರೋದಿಲ್ಲ, ಅದಕ್ಕೆ ಇನ್ಯಾರಿಗೂ ಕೊಟ್ಟಿರ್ತಾರೆ. ಫಾದರ್ ಅಮ್ಮ ಮಾಡ್ಬಿಟ್ಟಿದ್ರೆ ಈಸಿ ಆಗುತ್ತೆ. ಈಗ ನೀವು ನನಗೆ ಯಾಕೆ ಕಾಲ್ ಮಾಡ್ತಿದ್ದೀರಾ? ನಾವೇ ಸಹಾಯ ಮಾಡ್ಬೇಕು. ನೀವು ಯಾರಿಗೋ ಇಲ್ಲಿ ಸಲ ಓಟ್ ಹಾಕಿದ್ರಲ್ಲ ಕಳ್ಳರಿಗೆ, ಅವ್ರಿಗೂ ಹೋಗಿ ಕೇಳ್ಬೋದಲ್ಲ. ಈಗ 3,000 ಜನ ಅಂತಿದ್ದೀರಾ, ನೀವು ಯಾವ ಕಳ್ಳರಿಗೆ ಖರ್ಚ ತಗೊಂಡು ದುಡ್ಡು ತಗೊಂಡು ಓಟ್ ಹಾಕಿದಿರಲ್ಲ, ಆ ಆಫರ್ಗಳು ಕೇಳ್ಬೇಕಲ್ವಪ್ಪ? ನಮ್ಗೆ ಯಾಕೆ ಮಾಡ್ತೀರಾ? ನಾವೆಲ್ಲ ನಿಮ್ಗೆ ಬಂದು ಸಹಾಯ ಮಾಡ್ತೀವಿ, ನೀವು ಮತ್ತೆ ಹೋಗಿ ಕಳ್ಳರಿಗೆ ಹಣ ಹೆಂಡಕ್ಕೆ ಓಟ್ ಹಾಕಿದ್ರೆ ನಮ್ಗೇನ್ ಸಮಾಜ ಹೆಂಗ್ ಬದಲಾಗುತ್ತೆ? ಒಂದ್ ನಿಮಿಷ, ರವಿಕುಮಾರ್ ನಂಬರ್ ಇದೆಯಾ? ನನಗೂ ರವಿಕುಮಾರ್ ಈಗ ನಿಮ್ಮಲ್ಲೇನೆ ಒಬ್ರು ಮೊನ್ನೆ ನಂಜನಗೂಡಲ್ಲಿ ನಮ್ಮ ಎಲೆಕ್ಷನ್ ನಿಂತಿದ್ರು ನಮ್ಮ ಪಾರ್ಟಿಯಿಂದ ಪ್ಲಸ್ ವರುಣಾದಿಂದ. ಅವರು ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನಂಜನಗೂಡಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ರವಿಕುಮಾರ್ ಯಾವ ಸಾಹೇಬ್ರು ಇಲ್ಲ ಕೇಳಿಸ್ಕೊಳ್ಳೋಣ ಪ್ಲೀಸ್. ನಾಗೇಂದ್ರ ಅಂತ ನಾನು ಅದನ್ನೇನು ಕೇಳ್ತಾ ಇಲ್ಲ. ರವಿಕುಮಾರ್ ಅಂತ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನಂಜನಗೂಡಲ್ಲೇ ಇದ್ದಾರೆ, ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾರೆ. ಅವ್ರ ನಂಬರ್ ಕಳಿಸ್ತೀನಿ.
ಅವ್ರಿಗೆ ಹೋಗಿ ಭೇಟಿ ಮಾಡಿ ಅವ್ರಿಗೆ ಮಾಹಿತಿ ಕೊಡಿ. ಅವರು ನಿಮಗೆ ನೀವು ಸಹಾಯ ತಗೊಳ್ಳೋಕೆ ಯೋಗ್ಯರಿದ್ರೆ ಅವ್ರು ಮಾಡ್ತಾರೆ, ನೀವು ಅಯೋಗ್ಯರಿದ್ರೆ ನಾವು ಮಾಡೋಕ್ಕಾಗಲ್ಲ. ನಂಬರ್ ಕೊಡಿ, ಜಾಯ್ನ್ ಆಗಿ ಮೊದಲು ಇದಾದ ತಕ್ಷಣ KRS ಪಾರ್ಟಿ ಅಂತ ಇದು ಮಾಡಿ ಸರ್ಚ್ ಮಾಡಿ ಗೂಗಲಲ್ಲಿ ಹೋಗಿ ಇದು ರಿಜಿಸ್ಟರ್ ಮಾಡ್ಕೊಳ್ಳಿ 8970. ಈಗ ನನ್ಗೇನು ಹೇಳೋದು ಬೇಕಲ್ಲ, ನಾನೆಲ್ಲೋ ಅವ್ನ ಕಡೆ ಆಫೀಸಲ್ಲಿ ಇದ್ದೀನಿ. ನಂಬರ್ ಬರ್ಕೊಳ್ಳಿ ಪ್ಲೀಸ್. 89 70 91 666 8970916666. ಸರಿ ಇದೆ ನಂಬರ್? ಅಲ್ಲ ಅವ್ರು ರವಿಕುಮಾರ್ ತಾನೆ? ರವಿಕುಮಾರ್ ಅಂತ ನಂಜನಗೂಡಲ್ಲಿ ಅವ್ರದ್ದು ಇದಿದೆ ಆಫೀಸು, ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾರೆ. ಅಲ್ಲೇ ಪಕ್ಕದ ಇದು ಸುತ್ತೂರು ಅವರವರು ನಂಜನಗೂಡಕ್ಕೆ ಪ್ರತಿ ದಿವಸ ಬರ್ತಾರೆ. ಅವ್ರಿಗೋಗಿ ಭೇಟಿ ಮಾಡಿ ವಿಚಾರ ತಿಳಿಸಿ ಅವರು ನಿಮ್ಗೆ ಯಾಕೆ ಖಾತೆ ಮಾಡ್ಕೊಡ್ತಾ ಇಲ್ಲ, ಯಾಕೆ ಏನ್ ಮಾಡ್ತಿಲ್ಲ ಅಂತ ವಿಚಾರಿಸ್ತಾರೆ. ಸಂಬಂಧಪಟ್ಟ ಅಧಿಕಾರಿ, ಈಗ ನಾನೇ ಮಾತಾಡ್ಬೋದು, ಆ ಅಧಿಕಾರಿಗೆ ನಾನು ಮಾತಾಡಲ್ಲ. ನೀವು ಒಂದ್ ಹೆಜ್ಜೆ ಮುಂದೆ ಬಂದು ಪಕ್ಷ ಸೇರಿ ಹೋಗಿ ಅವ್ರ ಹತ್ರ ಕೇಳಿ. ನಮ್ಮ ಹತ್ರ ಈಗ ನಮ್ಮ ಹೆಸರು ಹೇಳ್ಕೊಂಡು ಎಷ್ಟೋ ಜನ ರಾಜ್ಯಾದ್ಯಂತ ಕೆಲಸ ಮಾಡಿಸ್ಕೊಳ್ತಾರೆ, ಆಮೇಲೆ ಕಳ್ಳರು ಏನು ಸಮಾಜನ ಸರಿ ಮಾಡೋದಕ್ಕೆ ಏನು ಸಹಾಯ ಮಾಡಲ್ಲ. ಥ್ಯಾಂಕ್ ಯು. ಈಗ ಹೋಗಿ ನಮ್ಮ ಮೆಂಬರ್ ಆಗಿ ಅವ್ರನ್ನ ಭೇಟಿ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ಸಿಗ್ಲಿಲ್ವಾ ಹಿಂದೆ ಅವರು ಅದೂರು ಮಲ್ಲಿಗೇಗೌಡರು ಗೊತ್ತಿತ್ತಾ? ಯಾವ ಊರು? ಯಾವ್ದು ಕೊಪ್ಪ ಹೋಗ್ಲಿನಾ? ರಮೇಶ್ ಗೌಡರು ನಮ್ಮ ನಾಗಮೂಲ ಅಭ್ಯರ್ಥಿ ಗೊತ್ತಿದ್ಯಾ? ಅವ್ರನ್ನ ನಿಮ್ಗೆ ನೋಡ್ರಪ್ಪ ಎಲ್ಲ ಅಕ್ಕಪ್ಪ. ಏನಮ್ಮ ಸಿಗ್ಲಿಲ್ವನವ? ಅದೇ ಏನು ಹುಡ್ಕೋದು ಎಷ್ಟು ಅಂತ ಏನು ಇದೆಯೋ ಇಲ್ವೋ? ಅಲ್ಲಮ್ಮ ಪಾಪ ಹೆಣ್ಮಕ್ಳು ವಯಸ್ಸಾದವ್ರು 50 ಲಕ್ಷ ತಿಂದಿದ್ದಾನೆ ಒಬ್ಬ. ಅದನ್ನ ಖಾತೆ ಮಾಡಿಸ್ಕೊಡ್ಬೇಕು ಅಂತ ಹೇಳಿ 7 ವರ್ಷದಿಂದ ಅವನ್ನ ಅಲಸಿ ಅದ್ ಏನ್ ಹಿಂಗ ಆಗ್ಬಿಟ್ರೆ ಹೆಂಗವ ನೋಡವ? ಅದೇನೋ ಬೇಕಲ್ಲ ಈಗ. ಸರಿ ಈಗೇನ್ ನೋಡೋದಕ್ಕೆ ಆಗುತ್ತಾ? ಸಿಗುತ್ತಾ? ಗಂಗಾಧರ್ ಏನ್ ಪರವಾಗಿಲ್ಲ, ಜಾಸ್ತಿ ಜನ ಇದನ್ನ ಕೆಡ ಕುಡಿತೀವಿ, ಬರ್ತೀನಿ ಸ್ವಲ್ಪ ಟೀ ಕುಡ್ಕೊಂಡ್ ಬರ್ತೀವಿ, ಅಷ್ಟೊತ್ತು ತರಿಸಿ. ಯಾಕೆ ಏನು ಕೈಯಲ್ಲಿ ಬೆರಳು ಉಂಗುರ ಏನು ಇಲ್ಲ, ನಮಗೆ ಇದೀರಾ? ಅಲ್ಲ ಆದ್ರೂ ಪ್ರಾಮಾಣಿಕವಾಗಿದ್ದಂಗಿದ್ದೀರಾ ಅನ್ಸುತ್ತೆ. ಪ್ರಾಮಾಣಿಕವಾಗಿದ್ದೀರಾ? ಪ್ಲೀಸ್ ಒಳ್ಳೆ ಕೆಲಸ ಮಾಡಿ. ಹೆಣ್ಮಕ್ಳು ಪಾಪ ಅವರು ಯಾರು ಇಲ್ಲ ಅಂತೇಳಿ ಈ ತರ ಮಾಡ್ಬಾರ್ದು. ನಮ್ಗೆ ನಮ್ಮ ಅಪ್ಪನ ಗೌರ್ಮೆಂಟ್ ಆಫೀಸರ್, ಅವರು ವಿಲೇಜ್ ಅಕೌಂಟೆಂಟ್ ಆಗಿತ್ತು. ಆಗಿನ ಕಾಲ ಚೆನ್ನಾಗಿತ್ತು. ನಂಬರ್ ಇದೆಯಾ? ಮಾಡಿ ಮತ್ತೆ ಬರ್ತೀವಿ. ಅದನ್ನ ಆದ್ಮೇಲೆ ನಂಬರ್ ಫೋನ್ ಮಾಡಿ. ಹೌದಾ? ಯಾರಿಲ್ಲ ಉಮಾದೇವಿ ಅಂತ? ಸರಿ ಮಾಡಿ ನೋಡ್ಕೊಂಡು ಅದ್ರ ಬರ್ತಾರೆ. ಇವ್ರು ಯಾರು ಯಾರು ದಲ್ಲಾಳಿ ಬರೋದಿಲ್ಲ. ಏನು ಹೆಣ್ಮಕ್ಳು ಹೋಯ್ತಾ ಇಲ್ಲ, ವಾಪಸ್ ಬರ್ತೀವಿ. ಹುಡುಕಿ ಇಟ್ಟಿದ್ದೀವಿ ನಾವು, ಟೀ ಕುಡ್ಕೊಂಡು ಮತ್ತೆ ಬರ್ತೀವಿ. ಇಲ್ಲ ಬೇಡ, ನಾವು ಕೆಳಗೆ ಹೋಯ್ತೀವಿ. ನಾವು ಆಫೀಸಲ್ಲಿ ಏನು ಕುಡಿಯೋದು, ನಾವು ಕುಡಿಯೋದು ಇಲ್ಲ, ತೋರಿಸಿದ್ರು ಕುಡಿಯೋದು. ನನಗೆ ಪರಿಚಯ ಆದಮೇಲೆ ಎಲ್ಲ ಮಾಡಿ. ದಯವಿಟ್ಟು ಲಂಚ ಗಿಂಚ ಕೊಡಬೇಡಿ, ಏನಿದೆ ಇದು ಪ್ರಾಮಾಣಿಕ ಮಾಡಿಸ್ಕೊಳ್ಳಿ. ನಿಮ್ಮ ಆಸ್ತಿ ಅಯ್ಯೋಗೆಲ್ಲ ವಿಜಯ ಕೊಡ್ತೀರ, ಏನು ಅವ್ರ ಆಗ್ತಿದ್ದೆ ಅಂತ ಕೇಳ್ಕೊಳ್ಳಿ. ನಿಮ್ಮ ಹತ್ತಿರ ಆಸ್ತಿ ನೀವು ಕಷ್ಟಪಡಿ ನೀನು ಮಾಡಿಸ್ಕೊಳ್ಳೋಕೆ ಯಾಕೆ ಲಂಚ ಕೊಡ್ತೀರ? ಏನೋ ಬೇರೆ ಅವ್ರ ಆಗ್ತಿದ್ದೆ ಏನು ಮಾಡಿಸ್ಕೊತೀರ? ನೀವು ಕಷ್ಟಪಟ್ಟು ನೀವು ಕರ್ಕೊಂಡು ಅವ್ರಿಗೆ ಲಂಚ ಕೊಡ್ತೀರ? ಕಷ್ಟಪಟ್ಟು ದುಡಿತೀರಿ ಮಾಹಿತಿ ಇಲ್ಲ. ಎಲ್ಲರೂ ಈಸಿನ ಅಣ್ಣ ಬಾಳೆಹಣ್ಣು ತಗೊಳ್ಳೋಣ. ಕರಿತಾನೆ ಇದ್ದಾನೆ. ಯಾವ್ದು ಅವತ್ತಂದಿದ್ದ ಆಲೋಚಿಸ್ಬಿಡಿ. ಯಾರು ಬೇಕು ಅದನ್ನ ಬೇಗ ಮಾಡ್ಕೊಳ್ಳಿ ಅಂತ ಕೊಡ್ರಿ.
ಯಾವ ಪೇಜ್ ಅದು? ದಾಸರಳ್ಳಿ ಪೇಜ್. ಮಾತಾಡ್ಕೊಂಬ. ಒಂದು ವೇಳೆ ಈಗ ಕೇಳಿದ್ರ ಅವಾಗ್ಲಿಂದ 50 ಲಕ್ಷ ಖಾತೆಗೆ ಲಂಚ ಕೊಡ್ತಾರೆ ಅಂದ್ರೆ ನಮ್ಮ ಲಗ್ಗೆರಲ್ಲಿ 2 ಅರ್ಧ ಸೈಟ್ ಬರೋವು. ನನಗೆ ಆಶ್ಚರ್ಯ ಆಗ್ತಾ ಇದೆ. ಇದು ನಮ್ಮ ವ್ಯವಸ್ಥೆ. ಒಟ್ಟಾರೆ ರಾಜಕಾರಣ ಇದ್ರ ಸರಿ ಇಲ್ಲದಕ್ಕೆ ಇವೆಲ್ಲ ಇರೋದು. ಜನರಿಗೆ ಅರ್ಥ ಆಗ್ತಿಲ್ಲ. ರಾಜಕಾರಣಿಗಳು ಸರಿಯಾದ್ರೆ ಇವೆಲ್ಲ ಸರಿಯಾಗುತ್ತೆ. ನೋಡಿ ನಮ್ಮ KRS ಪಕ್ಷದ ಎಲ್ಲ ಸೈನಿಕರು ನೋಡಿ ಎಲ್ಲ ಬೇಗ ಬನ್ನಿ. ಹಾಂ ಹಾಯ್ ಹಾಯ್ ಬಂಧುಗಳೇ, ಲೈವ್ ಮಾಡ್ತಿರೋದು ದಾಸರಳ್ಳಿಯಿಂದ ನಾಗರಾಜು. ನೋಡಿ, ಒಂದು ಖಾತೆ ಮಾಡಲಿಕ್ಕೆ ಏನು 50,000 ಲಂಚನ ಕೊಟ್ಟಿದ್ರೂ ಕೂಡ ಖಾತೆ ಆಗಿಲ್ಲ ಇವ್ರಿಗೆ. ಇನ್ನು ಯಾವ ವ್ಯವಸ್ಥೆಯಲ್ಲಿದೆ ನಮ್ಮ ಇವಾಗಿನ ಸರ್ಕಾರ, ಇವಾಗಿನ ಆಡಳಿತ ನೋಡಿ. ಇಷ್ಟು ಹೇಳ್ತಾ ಲೈವ್ ನಾನು ಏನು ಮಾಡ್ತಾ ಇದ್ದೀನಿ. ಓಕೆ, ತಗೊಂಡಿದ್ದೀನಿ ಸರ್, ಬಂದಿದೆ ನೋಡ್ರಾ. ಚೆನ್ನಾಗಿ ಕೆಲಸ ಮಾಡ್ತೀರಾ ಸರ್?